homogeneous type of earthen bed. Homogeneous type of earthen bed. ಫಸ್ಟ್ ನಾನು ಆಗಲೇ ಹೇಳ್ದಾಗೆ ಏನು ಮಾಡಬೇಕು, ಫಸ್ಟ್ ಲೆವೆಲ್ ಬಿಡಿಸ್ಕೋತೀನಿ. ಫಸ್ಟ್ ಲೆವೆಲ್ ನಾನು ಮಾಡ್ಕೋತೀನಿ. ಏನು ಬೆಡ್ ಲೆವೆಲ್ ಬಿ ಎಲ್, ಬೆಡ್ ಲೆವೆಲ್ ನಾನು ಬಿ ಲೆವೆಲ್ ಡಿವೈಡ್ ಮಾಡ್ತೀನಿ. ಬೆಡ್ ಲೆವೆಲ್ ಎಷ್ಟಿದೆ? 100.000 ಮೀಟರ್, 100.000 ಮೀಟರ್. ಓಕೆ, ನಾನು ಸ್ಕೇಲ್ ಬಗ್ಗೆ ಮಾತಾಡ್ತಿದ್ದೆ ಅವಾಗ. ಸ್ಕೇಲ್ ಬಗ್ಗೆ ಹೇಳಿ ಮುಗಿಸ್ಬಿಡ್ತೀನಿ. ಸ್ಕೇಲ್ 1:100. ಇನ್ ಡ್ರಾಯಿಂಗ್ ಅಲ್ಲಿ ಎಷ್ಟು ಸ್ಕೇಲ್ ಇರ್ತಾರೆ ಕ್ವಶನ್ ಕೇಳಿದ್ರೆ ಅಷ್ಟೇ ಮಾಡಬೇಕು. ಈಗ ಏನು ಕೊಟ್ಟಿಲ್ಲ ಅಂದ್ರೆ ಯು ಕ್ಯಾನ್ ಅಸ್ಯೂಮ್ ಎನಿ ಟೈಪ್ ಆಫ್ ಡ್ರಾಯಿಂಗ್. ಅಂದ್ರೆ ಡಿಪೆಂಡಿಂಗ್ ಅಪಾನ್ ಯುವರ್ ಡ್ರಾಯಿಂಗ್ ಸೈಜ್. ನಮ್ಮ ಡ್ರಾಯಿಂಗ್ ಅಲ್ಲಿ ಫಿಟ್ ಆಗಬೇಕು. ಡ್ರಾಯಿಂಗ್ ಅಲ್ಲಿ ಫಿಟ್ ಆಗೋದು ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಡ್ರಾಯಿಂಗ್ ಅಲ್ಲಿ ಫಿಟ್ ಆಗಿದ್ದ ಮುಂಚೆ ನಾವು ಎಲ್ಲೆಲ್ಲ ಸ್ಟಾರ್ಟ್ ಮಾಡೋದಲ್ಲ, ಎಕ್ಸಾಕ್ಟ್ ಸೆಂಟರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಸೆಂಟರ್ ಡ್ರಾಯಿಂಗ್ ನಿಲ್ಬೇಕು ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ಎಲ್ಲಿ ಎಲ್ಲೆಲ್ಲ ಒಂದು ಕಡೆ ಸ್ಟಾರ್ಟ್ ಮಾಡಿದ್ರೆ ಡ್ರಾಯಿಂಗ್ ಹೊರಗಡೆ ಹೋಗ್ಬಿಡ್ತಾ, ಆಮೇಲೆ ಮತ್ತೆ ರೀಡ್ರಾ ಮಾಡಬೇಕಾಗುತ್ತೆ. ಇದು ತುಂಬ ಪ್ರಾಬ್ಲಮ್ಸ್ ಮಾಡ್ತಾ ಇರ್ತೀವಿ ನಾವು. ಅದಕ್ಕೆ ಯು ಶುಡ್ ಪ್ರಾಕ್ಟೀಸ್ ಮೋರ್. Drawing subject is such that you should practice. You should have an imagination that it should come in with 4 pictures in one sheet. One sheet ಬರಂತರ ನೀವು ಡ್ರಾಯಿಂಗ್ ಮಾಡಬೇಕು. ಅದಕ್ಕೆ ಫಸ್ಟ್ 1:100 ಅಂತಂದ್ರೆ 100 ಯೂನಿಟ್ಸ್ ಏನು ಇದರಲ್ಲಿ ಇದೆ ಅಥವಾ ನಮ್ಮ ಡ್ರಾಯಿಂಗ್ ಅಲ್ಲಿ 100 ಯೂನಿಟ್ಸ್ ಇದೆ, 100 ಮೀಟರ್ ಇದ್ರೆ ಇಲ್ಲಿ 1 ಮೀಟರ್ ತರ, ರೈಟ್? ಇಲ್ಲಿ ಏನು ಮಾಡ್ತೀವಿ 1 ಸೆಂಟಿಮೀಟರ್. ಅದಕ್ಕೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಅಲ್ಲಿ 100 ಸೆಂಟಿಮೀಟರ್ ತರ ನಾವು ಡ್ರಾ ಮಾಡ್ತೀವಿ. ಅಂದ್ರೆ 100 ಸೆಂಟಿಮೀಟರ್ 1 ಮೀಟರ್ ಅಲ್ವಾ? 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮೀಟರ್. ಅಲ್ಲಿ ಫೀಲ್ಡ್ ಅಲ್ಲಿ 1 ಮೀಟರ್ ಇದ್ದು ನಾವು ಇಲ್ಲಿ ಏನು ಮಾಡ್ತೀವಿ ಡ್ರಾಯಿಂಗ್ ಅಲ್ಲಿ 1 ಸೆಂಟಿಮೀಟರ್ ಅಂತ ಬಿಡಿಸ್ತೀವಿ. ಓಕೆ, ಅದಕ್ಕೆ ಫಸ್ಟ್ ನಾನು ಏನು ಮಾಡ್ತೀನಿ, ಈಗ 1:100 ಸ್ಕೇಲ್ ಅಂತ ಒಂದು ಕಡೆ ಬರ್ದಿರ್ತೀನಿ. ನಾನು 1:100 ಸ್ಕೇಲ್ ಬಿಡಿಸಬೇಕಾದ್ರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮೀಟರ್. 1:100 ಸ್ಕೇಲ್. ನೆಕ್ಸ್ಟ್ ಲೆವೆಲ್ ಏನು? ವಾಟ್ ಇಸ್ ದ ನೆಕ್ಸ್ಟ್ ಲೆವೆಲ್? ಫುಲ್ ಟ್ಯಾಂಕ್ ಲೆವೆಲ್. ಫುಲ್ ಟ್ಯಾಂಕ್ ಲೆವೆಲ್ ಎಷ್ಟಿದೆ ಅದು? 103.5 ಮೀಟರ್ ಇದೆ. ಅಂದ್ರೆ 100 ಇದೆ. ನಾನು ಎಷ್ಟು ಮೇಲೆ ಹೋಗ್ಬೇಕಾಯ್ತು ಈಗ? 3.5 ಸೆಂಟಿಮೀಟರ್ ಮೇಲೆ ಹೋದ್ರೆ ನನಗೆ 103 ಲೆವೆಲ್ ಸಿಗುತ್ತೆ. ನಾನು 3.5 ಸೆಂಟಿಮೀಟರ್ ಏನು ಮಾಡ್ತೀನಿ, ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ 3.5 ಸೆಂಟಿಮೀಟರ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಲೆವೆಲ್ನ ಬಿಡಿಸ್ತಾ ಇದ್ದೀನಿ ಈಗ. ಓಕೆ, ಇದು ಚಿಕ್ಕದಾಗ್ಬಿಡುತ್ತೆ. ಇಲ್ಲಿ ನನ್ನ ಡ್ರಾಯಿಂಗ್ ನಾನು ಸ್ವಲ್ಪ ದೊಡ್ಡ ಮಾಡ್ತೀನಿ. ಓಕೆ, ಇದು ವಾಟರ್ ಲೆವೆಲ್. ಯಾವುದು? FTL ಫುಲ್ ಟ್ಯಾಂಕ್ ಲೆವೆಲ್ ಎಷ್ಟಿದೆ? 103.500 ಮೀಟರ್. 3 ಡೆಸಿಮಲ್ ಬರೀರಿ, ಒಳ್ಳೆಯದು. ಯಾಕಂದ್ರೆ ಅದು ಲೆವೆಲ್ ಅಂತ ಡಿನೋಟ್ ಆಗೋದು 3 ಡೆಸಿಮಲ್ ಬರ್ತಾರೆ. ನೆಕ್ಸ್ಟ್ ಇದೆ ಯಾವ ಲೆವೆಲ್ ಇದೆ? ಮ್ಯಾಕ್ಸಿಮಮ್ ವಾಟರ್ ಲೆವೆಲ್. ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ಗೆ ನಾನು ಏನು ಮಾಡ್ತೀನಿ, ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ 1 ಮೀಟರ್ ಎಕ್ಸ್ಟ್ರಾ ಹಾಕೊಂಡು ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ MWL ಅಂತ ಡಿನೋಟ್ ಮಾಡ್ತೀವಿ. MWL ಇಸ್ ಎಷ್ಟಿದು? 104.000 ಮೀಟರ್. ಸರಿನಾ? ರೈಟ್. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಎಲ್ಲ ಲೆವೆಲ್ ನಾವು ಮುಗಿಸ್ಬಿಡೋಣ. ಟಾಪ್ ಬಂಡ್ ಲೆವೆಲ್. ಟಾಪ್ ಬಂಡ್ ಲೆವೆಲ್ ಎಷ್ಟಿದೆ ಅದು? 105 ಅಂದ್ರೆ 1 ಸೆಂಟಿಮೀಟರ್ ಮೇಲ್ಗಡೆ. 105 ಅಂದ್ರೆ 104 ಇದೆ. ಈಗ 1 ಸೆಂಟಿಮೀಟರ್ ಮೇಲ್ಗಡೆ ನಾನು ಬಿಡಿಸ್ತೀನಿ. ಓಕೆ, 1 ಸೆಂಟಿಮೀಟರ್ ಮೇಲ್ಗಡೆ. ನೀವು ಡ್ರಾಫ್ಟ್ ಅಲ್ಲೇ ಯೂಸ್ ಮಾಡಬೇಕು. ಡ್ರಾಫ್ಟ್ ವಿಲ್ ಬಿ ವೆರಿ ಈಸಿ. ಡ್ರಾಫ್ಟ್ ಯೂಸ್ ಮಾಡೋದು ತುಂಬಾ ಈಸಿ. ಡ್ರಾಫ್ಟ್ ಬಿಟ್ಟು ಬೇರೆ ಯಾವುದು ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಏನು ನಿಮ್ಮ ಎಲ್ಲ ಡ್ರಾಯಿಂಗ್ ಸೆಂಟರ್ ಒಂದು ಕಡೆ ನಾವು ಒಂದು ಡ್ರಾಯಿಂಗ್ ಏನು ಮಾಡ್ಕೊಂಡಿದ್ರಿ ಅದೇ ಪ್ರಕಾರ ಎಲ್ಲ ಚೆನ್ನಾಗಿ ಬರ್ಬಿಡುತ್ತೆ. ಡ್ರಾಫ್ಟನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡೋಕೆ ಕಲಿಬೇಕು. ಓಕೆ, TBL ಟಾಪ್ ಬಂಡ್ ಲೆವೆಲ್. TBL ಎಷ್ಟು? 105.000 ಮೀಟರ್. ರೈಟ್, ಅರ್ಥ ಆಯ್ತಾ?
ಸಮ್ವೇರ್ ಇನ್ ದ ಮಿಡ್ಲ್ ಇದು ನಮ್ದು ಫಸ್ಟ್. ಮತ್ತೆ ಇನ್ನೊಂದು ಹಾರ್ಡ್ ರಾಕ್ ಲೆವೆಲ್ ಕೊಟ್ಟಿರ್ತಾರೆ, ನಮ್ಮ ಪಡಲ್ಪುರೆಲ್ಲ ಕೊಟ್ಟಾಗ ಹಾರ್ಡ್ ರಾಕ್ ಲೆವೆಲ್ ಕೊಟ್ಟಿರ್ತಾರೆ, ಇದು ಕೆಳಗಡೆ ಬರುತ್ತೆ 198, 97 ಕೊಟ್ಟಿರ್ತಾರೆ. ಬಟ್ ನಾವು ಇಲ್ಲಿ ಕೊಟ್ಟಿಲ್ಲ, ನಾವು ಮೆನ್ಷನ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಹಾರ್ಡ್ ರಾಕ್ ಲೆವೆಲ್ ಎಲ್ಲ ಕೊಟ್ಟಿರ್ತಾರೆ, ಇನ್ನೊಂದು ಡೆವಲಪ್ ಅಂತ. ನೆಕ್ಸ್ಟ್ ಇಲ್ಲಿ ಸೆಂಟರ್, ನಾನು ಈ ಡ್ರಾಯಿಂಗ್ ಪೇಪರ್ನ ಎಕ್ಸಾಕ್ಟ್ ಸೆಂಟರ್ ಅಂತ ಚೂಸ್ ಮಾಡಿದಾಗ ನಾನು ಇದನ್ನು ಚೂಸ್ ಮಾಡ್ತೀನಿ ಈ ಕಡೆ, ಅದಕ್ಕೆ ಒಂದು ಸೆಂಟರ್ ಲೈನ್ ಬಿಡಿಸ್ಬಿಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಏನು? ಸೆಂಟರ್ ಲೈನ್. ಸೆಂಟರ್ ಲೈನ್, ಒಂದು ಡಾಟ್ ಲೈನು, ಒಂದು ಸ್ಟ್ರೇಟ್ ಲೈನು, ಒಂದು ಡಾಟ್ ಲೈನ್, ಒಂದು ಸ್ಟ್ರೇಟ್ ಲೈನ್. ಓಕೆ, ಈಗ ನಾನು ಸೆಂಟರ್ ಲೈನ್ ಅಂತ ಸಿಂಬಲ್ ಕೊಡ್ತೀನಿ. ಸೆಂಟರ್ ಲೈನ್ ಈ ತರ ಬರುತ್ತೆ, ಸೆಂಟರ್ ಲೈನ್. ಓಕೆ, ಸೆಂಟರ್ ಲೈನ್ ಇರುತ್ತೆ, ಆ ತರ ಬರುತ್ತೆ ಸಿಂಬಲ್. ಓಕೆ, ನೆಕ್ಸ್ಟ್ ಟಾಪ್ ಬಂಡ್ ಲೆವೆಲ್ ಅಲ್ಲಿ ನಾನು ಬಂಡ್ ಬಿಡಿಸಬೇಕು. ಬಂಡ್ ಟಾಪ್ ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ? 3 ಮೀಟರ್ ಕೊಟ್ಟಿದ್ದಾರೆ. ಟಾಪ್ ಲೆವೆಲ್ ಬಂಡ್ ಟಾಪ್ ಲೆವೆಲ್ ನಾನು ಏನು ಮಾಡ್ತೀನಿ, 1.5 ಈ ಕಡೆ, 1.5 ಈ ಕಡೆ, 1.5 ಈ ಕಡೆ. ಓಕೆ, 1.5 ಈ ಕಡೆ, 1.5 ಈ ಕಡೆ. ಯಾಕಂದ್ರೆ ಸೆಂಟರ್ ಲೈನ್ ಬಿಡಿಸಿರೋದು ನಾನು ಅರ್ಧ ಈ ಕಡೆ ಅರ್ಧ ಈ ಕಡೆ ಬರಲೇಬೇಕು. ಓಕೆ, ಒಂದು ಟಾಪ್ ಬಂಡ್ ಲೆವೆಲ್ ನಾನು ಬಿಡಿಸಿದ್ದೀನಿ ಫಸ್ಟ್, ರೈಟ್. ನೆಕ್ಸ್ಟ್ ಏನು ಮಾಡ್ತೀನಿ, ಅಪ್ ಸ್ಟ್ರೀಮ್ ಮತ್ತೆ ಡೌನ್ ಸ್ಟ್ರೀಮ್ ಸ್ಲೋಪ್. ಅಪ್ ಸ್ಟ್ರೀಮ್ ಸ್ಲೋಪ್ ಎಷ್ಟು ಕೊಟ್ಟಿದ್ದಾರೆ? ನಾನು ಅಪ್ ಸ್ಟ್ರೀಮ್ ಸ್ಲೋಪ್ ನೋಡಿ ಈ ತರ ಡಿವೈಡ್ ಮಾಡಿ ಈ ಸ್ಲೋಪ್ ಆಗ್ತಿದೆ. ಅಪ್ ಸ್ಟ್ರೀಮ್ ಈ ಕಡೆ ಬಿಡಿಸ್ತೀನಿ, ಡೌನ್ ಸ್ಟ್ರೀಮ್ ಏನು ಮಾಡ್ತೀನಿ, ಡೌನ್ ಸ್ಟ್ರೀಮ್ ಈ ಕಡೆ ಬಿಡಿಸ್ತೀನಿ. ಓಕೆ, ಈ ಕಡೆ ಬಿಡಿಸ್ಬೇಕಾ ಆ ಕಡೆ ಬಿಡಿಸ್ಬೇಕಾ? ನೋ, ಅದು ಇದಲ್ಲ. ನಾನು ಯಾಕಂದ್ರೆ ಈ ಲೆವೆಲ್ ಈ ಕಡೆ ತಿಳಿಸ್ತೀನಿ ಅಂದ್ರೆ ವಾಟರ್ ಟೇಬಲ್ ಎಲ್ಲ ಇಲ್ಲಿ ತೋರ್ಸಕ್ಕಾಗುತ್ತೆ, ನಾನು ಈ ಕಡೆ ಬಿಡಿಸ್ತೀನಿ ಅಷ್ಟೇ, ರೈಟ್. ಅರ್ಥ ಆಗ್ತಿದ್ಯಾ? ಓಕೆ, ಡೌನ್ ಸ್ಟ್ರೀಮ್ ಆಯ್ತು. ಅಪ್ ಸ್ಟ್ರೀಮ್ ಸ್ಲೋಪ್ ಎಷ್ಟು ಕೊಟ್ಟಿದ್ದಾರೆ ಈಗ? 1.5 ಸ್ಟೋನ್. ದೇರ್ ಆರ್ ವೆರೈಟಿ ಆಫ್ ಮೆಥಡ್ಸ್ ಆನ್ ಡೌನ್ ಸ್ಟ್ರೀಮ್ ಅಥವಾ ಅಪ್ ಸ್ಟ್ರೀಮ್ ಬಿಡಿಸೋದು. ವೆರೈಟಿ ಆಫ್ ಮೆಥಡ್ ಇದೆ. ನೀವು ಯಾವುದು ನಿಮಗೆ ಈಸಿ ಆಗುತ್ತೆ ಅದನ್ನು ನೀವು ಮಾಡೋದು, ರೈಟ್. ನಾನು ಒಂದು ಮೆಥಡ್ ಹೇಳ್ತೀನಿ ನೋಡಿ, ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಸ್ಲೋಪ್ ಅಂತಂದ್ರೆ, ಯಾಕಂದ್ರೆ ಇದು ಏನು ಹೇಳ್ತಾರೆ, ಅಪ್ ಸ್ಟ್ರೀಮ್ 1:1 ಅಪ್ ಸ್ಟ್ರೀಮ್ ಸ್ಲೋಪ್ 1.5:1. ಇದು ಹಾರಿಜಾಂಟಲ್, ಇದು ವರ್ಟಿಕಲ್. ವರ್ಟಿಕಲ್ ಯಾವುದು 1 ಅಲ್ಲಿ ಕೊಟ್ಟಿರ್ತಾರೆ. ಓಕೆ, ಹಾರಿಜಾಂಟಲ್ 1.5, ಇಲ್ಲಿ 1 ಅಂತ ಅರ್ಥ. ಓಕೆ, ನಾವು ಟ್ಯಾನ್ ಥೀಟಾ ನಾನು 3 ಮೆಥಡ್ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಕೆಲವೊಬ್ಬರು ಒಂದು ಕಡೆ ಕ್ಯಾಲ್ಸಿ ತೊಗೊಂಡೋಗಿ ಮರ್ತೋಗ್ಬಿಟ್ರೆ ಅಥವಾ 3 ಮೆಥಡ್ ತಿಳಿಸ್ತಾ ಇದ್ದೀನಿ. ಮತ್ತು ಯಾವ ಮೆಥಡ್ ಒಳ್ಳೇದು ಅಂತ ಹೇಳ್ತೀನಿ ನಾನು ಇಲ್ಲಿ. ಓಕೆ, ಟ್ಯಾನ್ ಥೀಟಾ ತಗೊಂಡ್ರೆ ಕ್ಯಾಲ್ಸಿ ಇದ್ದವ್ರು ತೆಗಿ, ಒಬ್ಬರೇ ತೆಗಿ ಸಾಕು. ಕ್ಯಾಲ್ಸಿನೇ ಒಬ್ಬರೇ ತೆಗಿ ಸಾಕು. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನು? opposite side upon capital. Opposite side 1 divided by 1.5. Opposite side upon adjacent side. Tan theta andre opposite side upon adjacent side. Theta is equal to tan inverse of 1 divided by 1.5. ಎಷ್ಟು ಬರುತ್ತೆ? ಕೊಡವನಿ ಬರುತ್ತೆ 33.69 ಅಂದ್ರೆ TDS. ಯಾಕಂದ್ರೆ ನಮ್ಮ ಡ್ರಾಫ್ಟರ್ ಅಲ್ಲಿ ನಾವು 33.69 ಆಂಗಲ್ ಹಾಕಕ್ಕಾಗಲ್ಲ ಅಲ್ವಾ, ರೈಟ್? ಅರ್ಥ ಆಗ್ತಿದೆ ನಿಮಗೆ? ಹಾಕಕ್ಕಾಗಲ್ಲ. ಆದ್ರೂ ನೀವು ಏನು ಮಾಡೋದಿದ್ರೆ ಏನು, ಡ್ರಾಫ್ಟರ್ ಅಲ್ಲಿ 33.69 ಸೆಟ್ ಮಾಡಿಕೊಂಡು ನೀವೇನು ಲಾಂಗ್ ಸ್ಕೇಲ್, ನಿಮ್ಮ ಡ್ರಾಫ್ಟರ್ ಅಲ್ಲಿ ಒಂದು ಶಾರ್ಟ್ ಸ್ಕೇಲ್ ಮತ್ತೆ ಶಾರ್ಟ್ ಒಂದು ಲೆಗ್ ಮತ್ತೆ ಒಂದು ಲಾಂಗ್ ಇದಿರುತ್ತೆ ಅಲ್ವಾ, ಆ ಸ್ಕೇಲ್ ಸೆಟ್ ಮಾಡಿಕೊಂಡು ಈ ಪಾಯಿಂಟಿಗೆ ಬಂದು ಅದನ್ನು ಸ್ಲೋಪ್ ಹಾಕ್ಬೋದು ನಾವು. ಇದು ಒಂದು ಮೆಥಡ್. ಇದು ನಾನು ಅಕ್ಯುರೇಟ್ ಇಲ್ಲ, ಯಾಕೆ ಅಕ್ಯುರೇಟ್ ಅಲ್ಲ? 33.69 ಇದೆಲ್ಲ ಸೆಟ್ ಮಾಡಕ್ ಆಗಲ್ಲ ಅಲ್ವಾ, ರೈಟ್? ಅರ್ಥ ಆಗ್ತದೆ? ಇದು ಒಂದು ಮೆಥಡ್. ಇದಲ್ಲದೆ ಇನ್ನೊಂದು ಮೆಥಡ್ ಇದೆ. ಇನ್ನೊಂದು ಮೆಥಡ್ ಏನು ಅಳಿಸ್ತೀನಿ. ಇದು ಅರ್ಥ ಆಯ್ತಲ್ವಾ ಈ ಮೆಥಡ್ ಹೆಂಗ್ ಮಾಡೋದಂತ? ನೆಕ್ಸ್ಟ್ ಇನ್ನೊಂದು ಮೆಥಡ್ ಸ್ಲೋಪ್ ಬಿಡಿಸ್ಬೋದು. ಯಾವ ರೀತಿ ಅಂತಂದ್ರೆ, ಒಂದು ಕಡೆಗೆ ನಾನೇನು ಮಾಡ್ತೀನಿ, 1.5 ಮೀಟರ್ ಮಾರ್ಕ್ ಮಾಡ್ತೀನಿ. ಸಪ್ರೇಟ್ ಬೇರೆ ಕಡೆ ಬಿಡಿಸ್ಕೊಳ್ಳೋದು, ಸಪ್ರೇಟ್ ಬಿಡಿಸ್ಕೊಳ್ಳೋದು. 1.5 ಮೀಟರ್ನ ಮಾರ್ಕ್ ಮಾಡ್ತೀನಿ ಕೆಳಗೆ, ಹಾರಿಜಾಂಟಲ್ ಲೈನ್ 1.5. 1.5ನ ಹಾರಿಜಾಂಟಲ್ ಆಗಿ ಮಾರ್ಕ್ ಮಾಡ್ತೀನಿ, ಬಿಡಿಸ್ಕೋತೀನಿ. ಅಥವಾ ನೀವು ಒಂದು ಸ್ವಲ್ಪ ಡಬಲ್ ಮಾಡ್ಕೊಳ್ಳಿ, 1.3 ಮಾಡ್ಕೊಳ್ಳಿ. ಓಕೆ, 3 ಮಾಡ್ಕೊಳ್ಳಿ, 3 ಮೀಟರ್ ಬಿಡಿಸ್ಕೊಟ್ಟಿರ್ತೀವಿ. ನೆಕ್ಸ್ಟ್ ವರ್ಟಿಕಲ್ ಎಷ್ಟಿದೆ? ವರ್ಟಿಕಲ್ ಎಷ್ಟಿದೆ? 1. ನೀವು ಡಬಲ್ ಮಾಡ್ಕೊಂಡಿದ್ರೆ ಏನು ಮಾಡಬೇಕು? 2 ಮಾಡ್ಕೋಬೇಕು. ಡಬಲ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವೇನು ಮಾಡ್ಕೋತೀರಿ? ಈಗ ಇಲ್ಲಿ 90 ಡಿಗ್ರಿಲಿ ಇರಬೇಕು. ಅದು ನಿಮ್ಮ ಡ್ರಾಫ್ಟಲ್ಲಿ ಈಸಿ ಆಗುತ್ತೆ. ಡ್ರಾಫ್ಟಲ್ಲಿ ಯಾಕಂದ್ರೆ ಯಾವ ಸ್ಕೇಲ್ ಬರುತ್ತೆ? ಡ್ರಾಫ್ಟಲ್ಲಿ
ಡ್ರಾಫ್ಟ್ 90 ಡಿಗ್ರಿ ಇದ್ದೇ ಇರುತ್ತೆ. ನೀವು ಏನು ಮಾಡ್ಕೋಬಹುದು, ಡೈರೆಕ್ಟ್ ಆಗಿ ಹಾಕೋಬಹುದು. ಈಗ ಗೊತ್ತಲ್ಲ ಡ್ರಾಫ್ಟ್ ಹೇಗಿರುತ್ತೆ, ನೀವು ಡೈರೆಕ್ಟ್ ಆಗಿ ನೋಡಿ ಇದು 90 ಡಿಗ್ರಿ ನೀವು ಹಾಕೋಬಹುದು ತಾನೆ ಡ್ರಾಫ್ಟಲ್ಲಿ, ರೈಟ್ ಹಾಕೋಬಹುದು. ಅದಕ್ಕೆ ಡ್ರಾಫ್ಟ್ ಹೀಗಿದೆ ಅಂತಂದ್ರೆ ನಾನು ಅದನ್ನು ಸ್ಕೇಲಲ್ಲಿ ಹಾಕೊಂಡಿದ್ದೀನಿ. ಈಗ ಈ ಸ್ಲೋಪ್ ನನಗೆ ಬೇಕಾಗಿರೋದು, ಈ ಸ್ಲೋಪ್ ಜಾಯಿನ್ ಮಾಡ್ತೀನಿ. ಇದಕ್ಕೆ ನಾನು ಡ್ರಾಫ್ಟ್ ಸೆಟ್ ಮಾಡ್ತೀನಿ, ಡ್ರಾಫ್ಟ್ ಸೆಟ್ ಮಾಡಿ ಟೈಪ್ ಮಾಡ್ತೀನಿ. ಟೈಪ್ ಮಾಡಿದ್ದೆ ಆಮೇಲೆ ಹಿಂಗೆ ತಗೊಂಡ್ಬಂದ್ರೆ ನನಗೆ ಏನಾಗುತ್ತೆ, ಏನು ಸಿಗುತ್ತೆ, ಸ್ಲೋಪ್ ಸಿಗ್ಬೋದು. ಇದು ಸೆಕೆಂಡ್ ಮೆಥಡ್. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತದೆ ತಾನೆ? ಓಕೆ, ಸೆಕೆಂಡ್ ಮೆಥಡ್. ಥರ್ಡ್ ಮೆಥಡ್, ಮೂರನೇ ಮೆಥಡ್ ಏನಂತಂದ್ರೆ, ಈಗ ಟಾಪ್ ಬಂಡ್ ಲೆವೆಲಿಂದ ಬೆಡ್ ಲೆವೆಲ್ಗೆ ಎಷ್ಟು ಹೈಟ್ ಇದೆ, ಹೈಟ್ ಎಷ್ಟಿದೆ ಅಂದ್ರೆ ಹೆಚ್ ಹೈಟ್, ಹೆಡ್ ಎಷ್ಟಿದೆ, ಹೆಡ್ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ ಹೆಡ್ ಎಷ್ಟಿದೆ, 5 ಮೀಟರ್ ತಾನೆ? 5 ಮೀಟರ್ ಕರೆಕ್ಟ್ ಅಲ್ಲ? 5 ಮೀಟರ್ ಅಂದ್ರೆ 1.5:1. 5 ಮೀಟರ್ ಇದ್ರೆ ಇದ್ರ 1.5 ಫುಟ್ ಹಾರಿಜಾಂಟಲ್ ಇರಬೇಕು. ಅಂದ್ರೆ 5 ಇದ್ರೆ ಇಂಟು 1.5 ಅಂದ್ರೆ ಎಲ್ಲಿರಬೇಕು, ಎಷ್ಟಾಯ್ತು? 7.5. ಅರ್ಥ ಆಯ್ತಾ ಇಲ್ಲ? 5 ಮೀಟರ್ ಇಂಟು 5 ಮೀಟರ್, 1 ಮೀಟರ್ ಇದ್ದಾಗ 1.5 ಮೀಟರ್ ಇರುತ್ತೆ ಸ್ಲೋಪು. 5 ಮೀಟರ್ ಇದ್ರೆ 7.5 ಇರುತ್ತೆ. ಅರ್ಥ ಆಗಿಲ್ಲ? 1 ಮೀಟರ್ ಇದ್ರೆ 1.5, 2 ಮೀಟರ್ ಇದ್ರೆ 3 ಮೀಟರ್ ಇದ್ರೆ 4.5. ಹಾಗೆ ತಾನೆ ಸ್ಲೋಪ್ ಅಂತ ಅದು ಅಲ್ವಾ? ಈಗ 5 ಮೀಟರ್ ಹೈಟ್ ಬಂಡ್ ಹೈಟ್ ಇದೆ. 5 ಮೀಟರ್ ಇದ್ದಾಗ ನೆಕ್ಸ್ಟ್ ಇದೆ 7.5 ಇರೋದು. ಇಲ್ಲಿ ಏನು ಕೆಲಸ ಮಾಡ್ತೀನಿ ನಾನು, 7.5 ಮಾರ್ಕ್ ಮಾಡ್ತೀನಿ. ಏನು ಮಾಡಿದೆ, ಇಲ್ಲಿ 5 ಮೀಟರ್ ಇತ್ತು, ನಾನು ಇಲ್ಲಿ ಏನು ಮಾಡಿದೆ 7.5 ಮೀಟರ್ನ ಮಾರ್ಕ್ ಮಾಡಿದೆ. ಇದನ್ನು ಅಳಿಸ್ಬೇಕಾಗಲ್ಲ, ನಾನು ಟೆಂಪ್ರರಿ ಬಿಡಿಸ್ಕೊತಿದ್ದೀನಿ. ಈಗ ಈ ಲೈನ್ ಜಾಯಿನ್ ಮಾಡಿದ್ರೆ ಎಕ್ಸಾಕ್ಟ್ ಸ್ಲೋಪ್ ಸಿಗುತ್ತೆ ನಮಗೆ, ಎಕ್ಸಾಕ್ಟ್ ಸ್ಲೋಪ್ ಸಿಗುತ್ತೆ. ಎಕ್ಸಾಕ್ಟ್ ಸ್ಲೋಪ್ ಸಿಗುತ್ತೆ. ಯಾವ್ದು ಮೆಥಡ್ ಈಸಿ ಮೂರಲ್ಲಿ? ಇವೇ ಈಸಿನಾ? ಓಕೆ, ಅಲ್ಲಂದ್ರೆ ಇಲ್ಲಿ ಬಿಡಿಸೋದು ಎರಡು. ಫಸ್ಟ್ ಒಂದು ಹೇಳಿದ್ರೆ ಟ್ಯಾನ್ ಟೀಟಾ ಏನು ಅಕ್ಯುರೇಟ್ ಆಗಿ ಆ್ಯಂಗಲ್ ಹಾಕೋಕ್ಕಾಗಲ್ಲ, ಡ್ರಾಬ್ಯಾಕ್ ಅದು. ಸೆಕೆಂಡ್ ಒನ್ ಏನಂತಂದ್ರೆ ನೀವು ಇಲ್ಲಿ ಏನಾದ್ರು ತಪ್ಪು ಮಾಡ್ಕೊಂಡ್ರೆ, ಒಂದು ಸ್ಲೈಟ್ ಮಿಸ್ಟೇಕ್, 1 ಮೀಟರ್ ಒಂದೇ ಒಂದು ಕಡಿಮೆ ಹಾಕಿ ಒಂದೊಂದು ಕಡಿಮೆ ಹಾಕಿ ಏನಾಗುತ್ತೆ ಅಲ್ಲಿ, ಅದೇ ಟ್ರಾನ್ಸ್ಫರ್ ಆಗುತ್ತೆ. ಅರ್ಥ ಆಗ್ತಿದೆ? ಅದೇ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲೂ ಪ್ರಾಬ್ಲಮ್ ಆಗ್ತದೆ. ಇದು ನನ್ನ ಮನಸ್ಸಿಗೆ ಇದು ಎಕ್ಸಾಕ್ಟ್ ಇದೆ, ಎಕ್ಸಾಕ್ಟ್ ಆಗಿ ಬರುತ್ತೆ. ನೀವು ಕರೆಕ್ಟಾಗಿ ಇಲ್ಲೇ ಹಾಕಿದ್ರೆ ಅಲ್ಲೇ ಸಿಗುತ್ತೆ. ಆಯ್ತಾ? ಈ ಲೈನ್ನ ಏನು ಮಾಡ್ಬೇಕು ನಾನೀಗ? ಅಳಿಸ್ಬೇಕು. ಇದನ್ನ ಅಳಿಸಿಲ್ಲ ಅಂತ ನಡೆಯುತ್ತೆ, ಇದನ್ನ ಅಳಿಸ್ಬೇಕು, ರೈಟ್? ಸೇಮ್ ಈಗ ಅಪ್ಸ್ಟ್ರೀಮ್ ಸ್ಲೋಪ್ ಏನಾಯ್ತು, ಈಗ ಇಲ್ಲಿ ಮೆನ್ಷನ್ ಮಾಡಬೇಕು. ಇಲ್ಲೊಂದು ಸಣ್ಣ ಟ್ರಯಾಂಗಲ್ ಬಿಡಿಸಿ, ಈ ತರ ಟ್ರಯಾಂಗಲ್ ಬಿಡಿಸಿ ಏನು ಮಾಡಬೇಕು, ಇದು 1, ಇದು 1.5 ಅಂದ್ರೆ ಇದೇ ಸ್ಲೋಪ್ನ ಡಿನೋಟ್ ಮಾಡೋದು. ಇಲ್ಲಿ ಬರೆಯಕ್ಕಿಂತ ಸ್ಲೋಪ್ನ ಡಿನೋಟ್ ಮಾಡೋದು. ನೆಕ್ಸ್ಟ್ ಇನ್ ಸೇಮ್ ವೇ, ಇನ್ ದ ಸೇಮ್ ಮ್ಯಾನರ್ ಏನು ಮಾಡ್ಬೇಕು ಈಗ, ಇದರ ಸ್ಲೋಪ್ ಎಷ್ಟು? 2:1 ಇದೆ. ಇದು 5 ಅಂದ್ರೆ ಎಷ್ಟು ಇರಬೇಕು? 10. ತಲೆಯಲ್ಲಿ ಇಟ್ಕೊಳ್ಳಿ. ಮೆಜರ್ ಮಾಡಬೇಕಾದ್ರೆ ಏನು ಎಲ್ಲಿಂದ ತಗೋಬೇಕು? ಈ ಲೈನ್ ಇಂದ ತಗೋಬೇಕು. ನಾನು ತುಂಬಾ ಜನ ನೋಡಿದ್ದೀನಿ, ಏನ್ ಮಾಡ್ತಾರೆ, ಸೆಂಟ್ರಲ್ ಲೈನ್ ತಗೊಂಡ್ಬಿಡ್ತಾರೆ. ಅದಕ್ಕೆ ನಾನು ಈ ಲೈನ್ ಹಾಕೊಳ್ಳೋದು. ನಾವು ಮಾಡೋ ಸೀಕ್ವೆನ್ಸ್ ನೀವು ಕರೆಕ್ಟಾಗಿ ಫಾಲೋ ಮಾಡ್ರೆ ಮಾತ್ರ. ನಾನು ತುಂಬಾ ಈಸಿ ಇದ್ದೀನಿ ಅಂತ ಈ ಲೈನ್ ಹಾಕಿದ್ರೆ ನೀವು ಮಾಡ್ರೆ ನೀವೇನು ಮಾಡ್ತೀರಿ, ಯಾವುದೋ ಒಂದು ಸಬ್ ಕಾನ್ಷಿಯಸ್ಲಿ ಏನು ಮಾಡ್ತೀರಿ, ಇಲ್ಲಿಂದ ತಗೊಂಡ್ಬಿಡ್ತೀರಿ. ಮತ್ತೆ ನಿಮಗೆ ಇಲ್ಲಿಂದ ತಗೊಂಡ್ರೆ ತಪ್ಪಾಗುತ್ತೆ ಅದು. ಯಾಕಂದ್ರೆ ಸ್ಲೋಪ್ ಡಿನೋಟ್ ಆಗೋದು ಹೀಗೆ, ಇದೆಷ್ಟಿದೆ ಅದ್ರ ಇದು. ಇಲ್ಲಿಂದ ತಗೊಂಡ್ರೆ ಇದಿಷ್ಟು ಗ್ಯಾಪ್ ಆಗೋಯ್ತು. ಅರ್ಥ ಆಗ್ತದೆ? ಗ್ಯಾಪ್ ಅನ್ನೋದು ಅಡಿಷನ್ ಆಗೋಯ್ತು ಅಂತ ಹೇಳ್ಬೋದು. ಅಡಿಷನ್ ಆಗೋಯ್ತು, ನಾವು ಎಲ್ಲೋ ಬೇರೆ ಕಡೆ ತಗೋತಾ ಇದ್ದೀವಿ. ಓಕೆ, ಈಗ ಇಲ್ಲಿಂದ ಈಗ ಏನು ಲೆಂತ್ ಇದೆ, ಇಲ್ಲಿಂದ
ನಾನೇನು ಮಾಡ್ತೀನಿ ಈಗ 5 ಗೆ 10 ಮೀಟರ್ನ ಜಾಸ್ತಿ ಮಾಡ್ತೀನಿ. 10 ಮೀಟರ್ನ ಜಾಸ್ತಿ ಮಾಡ್ತೀನಿ. ಈ ಲೈನ್ನ ಜಾಯಿನ್ ಮಾಡಿದ್ರೆ ಸ್ಲೋಪ್ ಸಿಗುತ್ತೆ. ಆಮೇಲೆ ಈ ಲೈನ್ ಅಳಿಸ್ಬಿಟ್ರೆ ಆಯ್ತು. ಈ ಲೈನ್ನ ಅಳಿಸ್ಬಿಟ್ರೆ ಇವೆರಡು ಲೈನ್ ಜಾಯಿನ್ ಮಾಡ್ಕೋಬಹುದು. ಇವೆರಡು ಲೈನ್ ಜಾಯಿನ್ ಮಾಡ್ಕೋಬಹುದು. ದಿಸ್ ಇಸ್ ಅಪ್ ಸ್ಟ್ರೀಮ್ ಸ್ಲೋಪ್ ಅಂಡ್ ಡೌನ್ ಸ್ಟ್ರೀಮ್ ಸ್ಲೋಪ್. ಆ ಡೌನ್ ಸ್ಟ್ರೀಮ್ ಸ್ಲೋಪ್ ಮತ್ತೆ ಇಲ್ಲೊಂದು ಮಾರ್ಕ್ ಮಾಡಿ ನೀಟಾಗಿ ಸ್ಕೇಲಲ್ಲಿ ನಾನು ಇಲ್ಲಿ ಹಾಗೆ ಮಾಡ್ತಾ ಇದ್ದೀನಿ. ಸ್ಕೇಲಲ್ಲಿ ಇದು 2 ವರ್ಟಿಕಲ್ 1. ಯಾಕಲ್ಲಿ ಬಿಡಕ್ಕಿಲ್ಲ, ಯಾರು ಹೋಗ್ಬಿಡಿಲ್ಲ. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಏನಂದರೆ ದಿಸ್ ಇಸ್ ದ ಪ್ರಾಬ್ಲಮ್. ಇದೆಲ್ಲ ನಮಗೆಲ್ಲರಿಗೂ ತಿಳ್ಬೇಕು ಅಂತ ಹೇಳೋದಕ್ಕೆಲ್ಲ ಹೋಗ್ತಾ ಇದೆ. 2:1 ಡಿಸ್ಟರ್ಬ್ ಮಾಡಬೇಡಿ. 2:1 ಗೊತ್ತಾಯ್ತಾ? ಡೌಟ್ ಇದೆ ಏನಾದರೂ? ಫೈನ್. 2:1 ಅಲ್ಲಿ ಕೊಟ್ಟು ಈಗ ನಮಗೆ ಕಂಪ್ಲೀಟ್ ಒಂದು ಸ್ಕೆಲಿಟನ್ ರೆಡಿ ಆಯ್ತು. ನಮಗೆ ಒಂದು ಆಲ್ಮೋಸ್ಟ್ ಇದು ರೆಡಿ ಆಯಿತು ಅಲ್ವಾ? ಈಗ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ನಂದು ವಾಟರ್ ಲೆವೆಲ್ ಏನಿದೆ, ವಾಟರ್ ಲೆವೆಲ್ನ ನಾನು ತಗೊಬಂದು ವಾಟರ್ ಮಾರ್ಕ್ನ ಮಾಡ್ಬಿಡ್ತೀನಿ. ಫಸ್ಟು ವಾಟರ್ ಟೇಬಲ್ನ ಮೆಜರ್ ಮಾಡಿ ಹಾಕ್ಬಿಡ್ತೀನಿ. ಅಂದರೆ ವಾಟರ್ ಟೇಬಲ್ ಈ ಥರ ಪಾಯಿಂಟಲ್ಲಿ ಮೆಜರ್ ಮಾಡಬೇಕು. ಈ ಥರ ಓಕೆ. ಏನು ಇಂಡಿಕೇಟ್ ಮಾಡುತ್ತೆ ನೋಡಿ, ವಾಟರ್ ಟೇಬಲ್ ಯಾವತ್ತು ಟ್ರಯಾಂಗಲ್ ಆ್ಯಂಡ್ ಕೆಳಗಡೆ ಲೈನ್ ಅದನ್ನು ಕರೆಕ್ಟಾಗಿ ಇಂಡಿಕೇಟ್ ಮಾಡುತ್ತೆ. ಈ ವಾಟರ್ ಟೇಬಲ್ ಹಾಕಬೇಕು ಫಸ್ಟು. ಓಕೆ. ನೆಕ್ಸ್ಟು ಏನು ಹೇಳಿದ್ದಾರೆ, ನೆಕ್ಸ್ಟ್ ಕ್ವಶನಲ್ಲಿ ಏನು ಹೇಳಿದ್ದಾರೆ, ಏನು ಹೇಳಿದ್ದಾರೆ? ಸ್ಯಾಚುರೇಷನ್ ಗ್ರೇಡಿಯಂಟ್ ಹೇಳಿದ್ದಾರೆ. ಎಷ್ಟು ಹೇಳಿದ್ದಾರೆ? 4:1 ಸ್ಲೋಪ್ ಹೇಳಿದ್ದಾರೆ. ಇದಕ್ಕೆ ನಾವು 4:1 ಸ್ಲೋಪ್ಗೆ ಏನು ಮಾಡ್ಕೊಳ್ಳೋಣ, ನಾನು ಆಗಲೇ ಹೇಳಿದ್ನಲ್ಲ, ಒಂದು ಕಡೆ 4 ಮೀಟರ್ ಲೆಂತ್ 4 ಸೆಂಟಿಮೀಟರ್ ನಾನು ಮಾರ್ಕ್ ಮಾಡ್ಕೊತೀನಿ. ಫೋರ್ ಇಷ್ಟು 1 ಅಂತ ಹೇಳಿದ್ರೆ ವರ್ಟಿಕಲ್ 1 ಈ ಕಡೆ ಇಲ್ಲ ತೊಂದರೆ ಆಗುತ್ತೆ. ಈ ಎರಡು ಸ್ಲೋಪ್ನ ಒಂದು ಕಡೆ ಸಪ್ರೇಟಾಗಿ ಡ್ರಾ ಮಾಡ್ಕೊತೀನಿ. ಈ ಸ್ಲೋಪ್ನ ನಾನು ಏನು ಮಾಡ್ತೀನಿ, ನಾನು ಡ್ರಾಫ್ಟ್ ಇಲ್ಲ ಇಲ್ಲಿ ಫಿಕ್ಸ್ ಮಾಡೋಕ್ಕೆ. ಈ ಸ್ಲೋಪ್ನ ಫಿಕ್ಸ್ ಮಾಡಿಕೊಂಡು ಇದೇ ಸ್ಲೋಪ್ನ ನಾನು ಏನು ಮಾಡ್ತೀನಿ, ಇಲ್ಲಿಗೆ ಫಿಕ್ಸ್ ಮಾಡ್ತೀನಿ. ಓಕೆ. ಇದು ಸ್ಯಾಚುರೇಷನ್ ಗ್ರೇಡಿಯಂಟ್ ಅಥವಾ ಹೈಡ್ರಾಲಿಕ್ ಗ್ರೇಡಿಯಂಟ್ ಅಂತ ಕರೀತಾರೆ. ಏನಾಗಿದೆ ಇಲ್ಲಿ ನೋಡಿ, ಇಲ್ಲಿ ಏನಾಯ್ತೀಗ 4:1 ಸ್ಯಾಚುರೇಷನ್ ಗ್ರೇಡಿಯಂಟ್ ಏನಾಯ್ತೀಗ ಆಗೋ ಅನ್ಸುತ್ತೆ. ಅದಕ್ಕೆ ಇಲ್ಲಿ ರಾಕ್ಟೋ ಪ್ರೊವೈಡ್ ಮಾಡಬೇಕು ಅವಾಗ. ಓಕೆ. ಆದರೆ ಇದರಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ನೀವು ಕೊಟ್ಟರೆ ಒಳ್ಳೇದೇ. ಆದರೆ ನಾನು ರಾಕ್ಟೋ ಅರೇಂಜ್ಮೆಂಟ್ ನಾನು ಹೇಳಲ್ಲ ಸದ್ಯಕ್ಕೆ. ಇದನ್ನು ಫಸ್ಟ್ ಕಂಪ್ಲೀಟಾಗಿ ಹೋಮೋಜಿನಿಯಸ್ ಅರೇಂಜ್ಮೆಂಟ್ನ ಮುಗಿಸ್ಕೊಬಿಡೋಣ. ಓಕೆ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಇನ್ನೇನು ಹೇಳಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ಸ್ಟೋನ್ ರಿವೇಟ್ಮೆಂಟ್ ಪಿಚ್ಚಿಂಗ್ ಕೊಡಬೇಕು ಅಂತ ಹೇಳಿದ್ದಾರೆ. ಪಿಚ್ಚಿಂಗ್ ಕೊಡಬೇಕಂದ್ರೆ ಎಷ್ಟು ಹೇಳಿದ್ರೆ ಪಿಚ್ಚಿಂಗ್ ಸೈಜು 0.5 ಮೀಟರ್. ಮತ್ತೆ ಸ್ಯಾಂಡ್ ಗ್ರೇವಲ್ ಹೇಳಿದ್ದಾರೆ. ಸ್ಯಾಂಡ್ ಗ್ರೇವಲ್ ಎಷ್ಟು ಹೇಳಿದ್ದಾರೆ 150 mm ಅಂದರೆ 0.15. ಓಕೆ. 0.15 ಲೆಂತ್ಗೆ 0.15 ಇದೆಷ್ಟು ಹೇಳಿದ್ದಾರೆ ಅಂದರೆ 0.5 ಅಲ್ಲ, ಅರ್ಧ 0.5 ಅಷ್ಟು ಇದು 0.15 ಅಂದರೆ 2. ಈ ಲೆವೆಲ್ಗೆ ನಾನು ಮತ್ತೆ ಡ್ರಾಫ್ಟ್ ಫಿಕ್ಸ್ ಮಾಡ್ಕೊತೀನಿ. ಈಗ ಫಿಕ್ಸ್ ಮಾಡಿಕೊಂಡು ಫಸ್ಟ್ 0.15ಗೆ ಸ್ಟೋನ್ ಪಿಚ್ಚಿಂಗು, ಆಮೇಲೆ 0.15 ಇನ್ನೊಂದು ಇದಕ್ಕೆ ಟೇಬಲ್ ಈ ಥರ ಕೊಡ್ತೀನಿ. ಇಲ್ಲಿ MW ತನಕ ಕೊಡ್ತೀನಿ. ಕೆಲವೊಂದು ಕಡೆ ಟಾಪ್ ಅಂಡ್ ಡೌನ್ ತೊಗೊಂಡು ಕೊಡಿ ಅಂತಂದರೆ ಏನು ತಪ್ಪಿಲ್ಲ, ಟಾಪ್ ಡೌನ್ ಕೊಡಿ ಅಂತಂದರೆ. ಓಕೆ. ಇಲ್ಲಿಂದ ಇಲ್ಲಿಗೆ ಎಂಡ್ ಮಾಡಿ ಪರ್ಪೆಂಡಿಕ್ಯುಲರ್. ಕೆಲವೊಂದು ಪ್ರಾಬ್ಲಮಲ್ಲಿ ಏನು ಮಾಡಿದ್ದಾರೆ, ಈ ಥರ ಕೊಟ್ಟಿರ್ತಾರೆ, ಈ ಥರ ಹೀಗೆ ಮಾಡಿ. ತಪ್ಪಿದು. ತಪ್ಪು ಅಂತ ಹೇಳೋಕ್ಕಿಂತ ಈ ಥರ ಅಂದರೆ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಂತ. ಪ್ರಾಕ್ಟಿಕಲಿ ನಾವು ಕಾಲು ಹಿಂಗೆ ತೋರ್ಸೋಕ್ಕಾಗತ್ತಾ? ಆಗಲ್ಲ. ನಾವೇನು ಮಾಡ್ತೀವಿ, ಈ ಪೋರ್ಷನ್ ಮಾಡಿ ತೆಗೆದು ಹಾಕ್ತೀವಿ. ರೈಟ್. ತಪ್ಪು ಅಂತ ಹೇಳೋಕ್ಕಿಂತ ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ, ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡಿಲ್ಲ. ಈಸಿ ಮೆಥಡ್. ಯಾರು ಹಂಗೆ ಒಳಗಲ್ಲ ಬಣ್ಣಲ್ಲ ಈ ಥರ ಪರ್ಟಿಕ್ಯುಲರ್ ಕೊಡೋದು ಮಾಡೋಕ್ಕೆ ಹೋಗಲ್ಲ. ಅಲ್ಲಿ ಕೆಲವೊಂದು ಡ್ರಾಯಿಂಗ್ ಎಲ್ಲ ನೋಡಿ ಈ ರೀತಿ ತೋರಿಸ್ತಾರೆ. ಓಕೆ. ಅದನ್ನು ನೀವು ಅವಾಯ್ಡ್ ಮಾಡಿ. ಬೇಡ, ನಾನು ಸಿಂಪಲ್ ಆಗಿ ಈ ಥರ ಮಾಡಿದ್ರೆ. ಇಲ್ಲಿ ಸ್ಯಾಂಡ್ ಗ್ರೇವಲ್ ಏನು ಮಾಡಬೇಕು, ನಾನು ಸ್ಯಾಂಡ್ ಅಂತ ತೋರ್ಸೋಕ್ಕೋಸ್ಕರ ಅಲ್ಲಿ ಡಾಟ್ ಅಂತ ಮೆನ್ಷನ್ ಮಾಡ್ತೀನಿ. ಡಾಟ್ ಹಾಕ್ತೀನಿ. ಇದು ಸ್ಯಾಂಡ್ ಗ್ರೇವಲ್ ಅಂತ. ಪಿಚ್ಚಿಂಗ್ ತೋರಿಸ್ಬೇಕು ಅಂತ ನಾನು ಆಗಲೇ ಹೇಳಿದ್ದೆ ನಿಮಗೆ. ಪಿಚ್ಚಿಂಗ್ ತೋರಿಸ್ಬೇಕು ಅಂತಂದರೆ ಒಂದು ಕಲ್ಲು ಶೇಪಲ್ಲಿ ಈ ಥರ ಪಿಚ್ಚಿಂಗಲ್ಲಿ ಈ ಥರ ಡಿನೋಟ್ ಮಾಡಿ.
ಈ ಪಿಚ್ಚಿಂಗ್ ತೋರಿಸ್ಬೇಕಾದ್ರೆ ಈಗ ಇದನ್ನ ನಾವು ಡಾರ್ಕ್ ಮಾಡಬೇಕು. ಈಗ ಡಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಇದು ನಾನೇನು ಮಾಡ್ತೀನಿ ಅಂತಂದ್ರೆ ಡ್ರಾಯಿಂಗ್ ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಆ ಏನು ಉಳಿದಿರೋ ಸ್ಪೇಸ್ ಇರುತ್ತೆ, ಕಲ್ಲು ಬಿಟ್ಟು ಹೊರಗಡೆ ಸ್ಪೇಸ್ ಇರುತ್ತೆ, ಅದನ್ನ ನೀವು ಈ ರೀತಿ ಶೇಡ್ ಮಾಡಿ ತೋರಿಸಿದ್ರೆ ಇಟ್ ವಿಲ್ ಲುಕ್ ಎಲಿಗೆಂಟ್, ಚೆನ್ನಾಗಿ ಕಾಣುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣೋದ್ರಿಂದ ಇದನ್ನ ನಾನು ಪ್ರಿಫರ್ ಮಾಡ್ತೀನಿ. ನಿಮಗೆ ಬೇರೆ ಕಡೆ ಕೊಡಲ್ಲ, ಈ ಥರ ಒಳಗಡೆ ಶೇಡ್ ಕೊಟ್ಟರೆ ಇದು ಸ್ಟೋನ್ ಪಿಚ್ಚಿಂಗ್. ನೀವು ಇಲ್ಲಿ ಮೆನ್ಷನ್ ಮಾಡಿಲ್ಲ ಏನದು ಆರೋ ಮಾರ್ಕ್ ಹಾಕಿ ಸ್ಟೋನ್ ಪಿಚ್ಚಿಂಗ್ ಆಫ್ ಎಷ್ಟು ಸ್ಟೋನ್ ಪಿಚ್ಚಿಂಗ್ ಆಫ್ 0.5 ಮೀಟರ್. ಇದು ಗ್ರಾವೆಲ್ ಬ್ಯಾಗಿಂಗ್ GRAVEL ಗ್ರಾವೆಲ್ ಬ್ಯಾಗಿಂಗ್ ಆಫ್ ಅಂತ ಆಫ್ ಅಲ್ಲ ಬೇಡ 0.15 ಮೀಟರ್ ಥಿಕ್ನೆಸ್. ಗೊತ್ತಾಗ್ತಿದ್ಯಾ? ಕೊಡಬೇಕು. ಇಲ್ಲೂ ಅಷ್ಟೇ, ಇಲ್ಲಿ ನಾವು ಇಲ್ಲಿ ಸೈಡ್ ಟಾಪ್ ಬಿಡ್ತಾ ನಾವು ತೋರಿಸಿಲ್ಲ, ಟಾಪ್ ಬಿಡ್ತ ಥರ ಆರೋ ಮಾರ್ಕ್ ಹಾಕಿ, ನಿಮ್ಗೆ ಗೊತ್ತಿದೆ ಆರೋ ಮಾರ್ಕ್ ಹಾಕೋದೆಲ್ಲ ನೀವು ಡ್ರಾಯಿಂಗ್ ಮೊದಲು ಕಲ್ತಿರ್ತೀರಾ ಡ್ರಾಯಿಂಗ್ನಲ್ಲಿ. ಓಕೆ, 3 ಮೀಟರ್ ಅಂತ ಇಲ್ಲಿ ತೋರಿಸ್ಬೇಕು. ಏನು ಮಾಡಿ 3 ಮೀಟರ್ ತೋರಿಸ್ಬೇಕು. ಯಾಕಂದರೆ ನಾವೆಲ್ಲ ಡೌನ್ ಸ್ಟಿಲ್ಸ್ ಎಲ್ಲನೂ ತೋರಿಸ್ತಾ ಇದೀವಿ. ಅದನ್ನೆಲ್ಲ ನಾವು ಕ್ವಶನಲ್ಲಿ ಏನೇನು ಅವ್ರು ಕ್ವಶನಲ್ಲಿ ಏನೇನು ಕೊಟ್ಟಿರ್ತಾರೆ, ನ್ಯೂಮರಿಕಲ್ಸ್ ಏನೇನು ಕೊಟ್ಟಿರ್ತಾರೆ, ಅವೆಲ್ಲ ಇಲ್ಲಿ ರೆಪ್ರೆಸೆಂಟ್ ಆಗಬೇಕು. ಅದು ಏನದು ಅಂತ ಅದಾಗ ಅಲ್ಲಿ ಗ್ರೇವಲ್ ಬ್ಯಾಕಿಂಗ್ ಕೊಟ್ಟಿರ್ತಾರೆ, ನೀವು ಬಿಡಿಸಿದಾರ ಆದರೆ ಮೆನ್ಷನ್ ಮಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ. ರೈಟ್? ಡೆಸಿಗ್ನೇಟ್ ಮಾಡಲೇಬೇಕು. ಆ ಏನು ಕೊಟ್ಟಿದ್ದಾರೆ, ಏನು ಟಾಪ್ ಬಂಡ್ ಲೆವೆಲ್ ಅದ್ರ ಏನು ಅಂತ ನಾವು ಡೆಸಿಗ್ನೇಟ್ ಮಾಡಲೇಬೇಕು, ತೋರಿಸ್ಬೇಕು ಅದು ಎಲ್ಲೇನಿದೆ ಅಂತ. ಓಕೆ, ನೆಕ್ಸ್ಟ್ ಏನು ಹೇಳಿದ್ದಾರೆ? ಗ್ರಿಪ್ ಟ್ರೆಂಚಸ್. ಓಕೆ, ಗ್ರಿಪ್ ಟ್ರೆಂಚಸ್ ನಾನು ಆಗಲೇ ಹೇಳಿದೆ. ಗ್ರಿಪ್ ಟ್ರೆಂಚಸ್ ಮುಂಚೆನೆ ಒಂದು ಕಡೆಗೆ ಸೆಟ್ ಮಾಡ್ಕೊಬಿಟ್ಟು ಗ್ರಿಪ್ ಟ್ರೆಂಚಸ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಫೌಂಡೇಶನ್ ಬರುತ್ತೆ. ನೆಕ್ಸ್ಟ್ ಇದು ಹಾಕಿದಾಗ ಏನು ಸ್ಟೋನ್ ರಿವೆಟ್ಮೆಂಟ್ ಅಥವಾ ಗ್ರೇವಲ್ ಹಾಕಿದಾಗ ಇಲ್ಲಿ 1 ಮೀಟರ್ ಡೆಪ್ತ್ ಕೆಳಗಡೆ ಹೋಗಬೇಕು. ಓಕೆ, 1 ಮೀಟರ್ ಡೆಪ್ತ್, ಆಮೇಲೆ 1 ಮೀಟರ್ ವಿಡ್ತ್ ಕೆಳಗಡೆ ಹೋಗಿ ಈ ಥರ ಫೌಂಡೇಶನ್ ಹಾಕಬೇಕು. ಇಲ್ಲೂ ಅಷ್ಟೇ ಕಲ್ಲುಗಳನ್ನ ತುಂಬಿ, ಇಲ್ಲೂ ಅಷ್ಟೇ ಸ್ಟೋನ್ ಪಿಚ್ಚಿಂಗ್ ಏನು ಮಾಡ್ಬೇಕು. ಫೌಂಡೇಶನ್ ಬೇಕೇ ಬೇಕು, ಕೊಟ್ಟಿರಲ್ಲ, ನೀವು ಮಾಡಲೇಬೇಕು ಕಂಪಲ್ಸರಿ. ಓಕೆ, ಏನಿದು 1 ಮೀಟರ್ ವಿಡ್ತ್, 1 ಮೀಟರ್ ಡೆಪ್ತ್. ರೈಟ್? ಅದಕ್ಕೆ ಇದು ಫೌಂಡೇಶನ್. ನೆಕ್ಸ್ಟ್ ಏನು? ಏನು ಹೇಳಿದ್ರೆ ನೆಕ್ಸ್ಟ್ ಗ್ರಿಪ್ ಟ್ರೆಂಚ್ ಅಂತಲ್ಲ. ಈಗ ಗ್ರಿಪ್ ಟ್ರೆಂಚ್ ಬರ್ತೀನಿ ನಾನು. ಗ್ರಿಪ್ ಟ್ರೆಂಚ್ ಮಾಡೋದ್ರಲ್ಲಿ ರಫ್ ಆಗಿ ಬಿಡಿಸ್ಕೊಬಿಡ್ತೀನಿ ಒಂದು ಕಡೆಗೆ. ಗ್ರಿಪ್ ಟ್ರೆಂಚ್ ಯಾವುದು ಗ್ರಿಪ್ ಟ್ರೆಂಚ್ ಬಿಡಿಸೋದು ನಾನು ಹೇಳಿದೆ, ಒಂದು 30 ಡಿಗ್ರಿ, ಇದು 30 ಡಿಗ್ರಿ, ಇದು 60 ಡಿಗ್ರಿ, 30 ಡಿಗ್ರಿ, ಈ ಕಡೆ 60 ಡಿಗ್ರಿ, 90 ಡಿಗ್ರಿ. ನಾನು ಈ ಥರ 30 ಡಿಗ್ರಿ 60 ಡಿಗ್ರಿನ ಸೆಟ್ ಮಾಡ್ಕೊಂಡ್ಬಿಟ್ಟು 30 ಡಿಗ್ರಿ 60 ಡಿಗ್ರಿನ ಸೆಟ್ ಮಾಡ್ಕೊಂಡ್ಬಿಟ್ಟು ಡ್ರಾಫ್ಟ್ರಲ್ಲಿ ಪ್ರತಿ ಸಲನೂ ಎಲ್ಲಿ ಇಡ್ತಾ ಹೋಗ್ಬೇಕು. ಹೀಗೆ ಒಂದು ಸೆಟ್ ಮಾಡಿ ಒಂದು ಡ್ರಾ ಮಾಡಿದ್ರೆ ಆಯ್ತು. ನೀವು ಒಂದೇ ಡ್ರಾ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಸಿಕ್ಬಿಡುತ್ತೆ. ಅವಾಗ ಹೇಗೆ ಮಾಡೋದು? 30 ಡಿಗ್ರಿ 60 ಡಿಗ್ರಿ ಇದು ಮೊದಲು 1 ಮೀಟರ್ ಡೆಪ್ತ್ನ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಏನು ಥಿಕ್ನೆಸ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ 1 ಮೀಟರ್ಗೆ ಒಂದು ಲೈಟಾಗಿ ಲೈನ್ ಹಾಕೊಳ್ಳಿ. 1 ಮೀಟರ್ಗೆ ಒಂದು ಲೈಟಾಗಿ ಲೈನ್ ಹಾಕೊಳ್ಳಿ. ಆಮೇಲೆ 30 ಡಿಗ್ರಿ ನೀವು ಡ್ರಾಫ್ಟ್ ಸೆಟ್ ಮಾಡ್ಕೊಂಡಿರ್ತೀರಲ್ಲ, 30 ಡಿಗ್ರಿ ಮತ್ತು 60 ಡಿಗ್ರಿ ಸೆಟ್ ಮಾಡ್ಕೊಂಡಿರ್ತೀರ, ಅಲ್ಲಿ ಇಡ್ತಾ ಹೋಗೋದು. ಸೆಟ್ ಮಾಡ್ಕೊಂಡಿರ್ತೀರ, ಅಲ್ಲಿ ಇಡ್ತಾ ಹೋದ್ರೆ ನೋಡಿ, ನಾನು ಇಲ್ಲಿ ತೋರಿಸ್ತೀನಿ. ಇಲ್ಲಿ ನನ್ನ ಡ್ರಾಫ್ಟ್ ಗೊತ್ತಲ್ಲ, ಅದು ಥರ ಬರಲ್ಲ. ಹಾಂ, ಇಲ್ಲಿ ಹೇಳಿದೆ 30 ಡಿಗ್ರಿ ಎಲ್ಲ ಎಂಡ್ ಆಗುತ್ತೆ, ಅಲ್ಲಿಗೆ ಬಿಟ್ಬಿಡಿ. ಓಕೆ, ನೋಡಿ ಇದು ಮಾತ್ರ ತಲೆ ಇಟ್ಕೊಳ್ಳಿ. ಇದು 60 ಇರಬೇಕು, ಇದು 30 ಡಿಗ್ರಿ ಇರಬೇಕು. ಇದು ಆಬ್ವಿಯಸ್ಲಿ ನಿಮ್ಮ ಡ್ರಾಫ್ಟ್ರಲ್ಲಿ 90 ಡಿಗ್ರಿ ಇದ್ದೇ ಇರುತ್ತೆ. ಅದು ಡ್ರಾಫ್ಟ್ರಲ್ಲಿ ಈ ಲಾಂಗ್ ಸ್ಕೇಲ್ ಶಾರ್ಟ್ ಸ್ಕೇಲ್ ತಗೊಂಡಾಗ ನೀವು ಒಂದು ಆ್ಯಂಗಲ್ ಇದನ್ನ 30 ಡಿಗ್ರಿ ಮಾಡಿಕೊಂಡ್ರೆ ನೀವು ಈ ಎಂಡಲ್ಲಿ ಇರ್ತಾ ಹೋದ್ರೆ ಅದು ಬರ್ತಾ ಹೋಗೋದು. ಡೆಪ್ತ್ ಏನೋ 1 ಮೀಟರ್ಗೆ ಇಲ್ಲೊಂದು ಲೈನ್ ಹಾಕೊಳ್ಳಿ. ಆಮೇಲೆ ಇದನ್ನ ಲೈನ್ನ ಏನು ಮಾಡಿ ಅಳಿಸ್ಬಿಟ್ಕೊಳ್ಳಿ. ಇದನ್ನ ಅಳಿಸ್ಕೊಬಿಡಿ. ಗ್ರಿಪ್ ಟ್ರೆಂಚ್ ರೆಡಿ ಆಗುತ್ತೆ. ಗ್ರಿಪ್ ಟ್ರೆಂಚ್ ಆದ್ಮೇಲೆ ಏನು ಮಾಡಬೇಕು? ಅದು ಗ್ರಿಪ್ ಟ್ರೆಂಚ್ ಅಂತ ಗೊತ್ತಾಗಬೇಕು, ಹಾರ್ಡ್ ಲೈನ್ ಇರಬೇಕು. ಅದಕ್ಕೆ ಇಲ್ಲಿ ಒಂದು ಲೈನ್ಗಳನ್ನ ಈ ಥರ ಕೊಡಬೇಕು. ಆವಾಗ ಗ್ರಿಪ್ ಟ್ರೆಂಚ್ ಅಂತ ಗೊತ್ತಾಗುತ್ತೆ. ಓಕೆ, ಈ ಮೇಲ್ಗಡೆ ಲೈನ್ನ ಆಮೇಲೆ ಅಳಿಸ್ಬೇಕು. ಅಂದರೆ ಕಂಟಿನ್ಯೂಸ್ ಅಂತ ಗೊತ್ತಾಗೋದು. ಗ್ರಿಪ್ ಟ್ರೆಂಚ್ ಯಾವುದು ಒಂದೇ ಥರ ಕಂಟಿನ್ಯೂಸ್. ಇದು ಗ್ರಿಪ್ ಟ್ರೆಂಚ್.
ಸರಿನಾ? ಅರ್ಥ ಆಯ್ತಾ? ಓಕೆ. ಇದನ್ನ ಬೇಕಾದ್ರೆ ಈಗ ಬಂಡ್ ಏನಲ್ಲ ಇದು, ಇದನ್ನ ಬೇಕಾದ್ರೆ ನೀವು ಕಂಪ್ಲೀಟ್ ಮಾಡೇ ಬಿಡ್ಬೋದು. ಕಂಪ್ಲೀಟ್ ಮಾಡಿ ಇದನ್ನ ಕಂಪ್ಲೀಟ್ ಮಾಡ್ಕೋಬಹುದು, ಏನು ತಪ್ಪಿಲ್ಲ. ಕಂಪ್ಲೀಟ್ ಮಾಡಿದ್ರೆ 3 ಕಟ್ ಬಿಡಿಸ್ಬಿಟ್ಟಿಲ್ಲ ಅಥವಾ 2 ಬಿಡಿಸಿದ್ರು ಅಡ್ಡಿಲ್ಲ. ಅಲ್ಲಿ ಉಳಿದಿದ್ದನ್ನ ಡ್ರೈನೇಜ್ ಎಲಿಮೆಂಟ್ಸ್ ಅಂತ ಡ್ರೈನೇಜ್ ಎಲಿಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಏನು ಹೇಳಿದ್ರು? ಡ್ರೈನೇಜ್ ಎಲಿಮೆಂಟ್ಸ್ ಏನು ಸೈಜ್ ಕೊಟ್ಟಿಲ್ಲ ಅಲ್ವಾ? ಸೈಜ್ ಕೊಟ್ಟಿಲ್ಲ, ಅದಕ್ಕೆ ನಾವೇನು ಮಾಡ್ಕೋಬೇಕು, ನಾವೇ ಫಿಕ್ಸ್ ಮಾಡ್ಕೋಬೇಕು ಸೈಜು. ಫಸ್ಟ್ ಏನು ಮಾಡ್ತೀನಿ ನಾನು, ಕ್ರಾಸ್ ಡ್ರೈನ್ ಬಿಡಿಸ್ತೀನಿ. ಎವ್ರಿ 1 ಮೀಟರ್ಗೆ ಕ್ರಾಸ್ ಡ್ರೈನ್ ಅಂದರೆ 0.5 into 0.5 ಡ್ರೈನ್. ಕ್ರಾಸ್ ಡ್ರೈನ್ ಎಷ್ಟು ಸೆಂಟರ್ ಇರಬೇಕು? ಸೆಂಟರ್ ಎಷ್ಟಿಗೆ ಇರಬೇಕು ಅಂತಂದ್ರೆ ಮೊದಲು ಕ್ರಾಸ್ ಬರ್ಕೋತೀನಿ ನಾನು. ಕ್ರಾಸ್ ಡ್ರೈನ್ 0.5 ಮೀಟರ್ ಇಂಟು 0.5 ಮೀಟರ್ ಫಾರ್ 1 ಮೀಟರ್ ಸೆಂಟರ್ ಟು ಸೆಂಟರ್ ಬರುತ್ತೆ. 1 ಮೀಟರ್ ಸೆಂಟರ್ ಟು ಸೆಂಟರ್ ಅಂದ್ರೆ ಈ ಸೆಂಟರ್ ಇಂದ ಇದರ ಅರ್ಧಕ್ಕೆ ಎಷ್ಟು ಇರಬೇಕು? 1 ಮೀಟರ್ ದೂರ ಇರಬೇಕು. ಅರ್ಥಾಯ್ತಾ? ಇದು ಎಸ್ಯೂಮ್ ಮಾಡ್ಕೊಳ್ಬೇಕು, ನಾವೇ ಮಾಡ್ಕೋಬೇಕು, ರೈಟ್? ಈಗ ಲಾಂಗಿಟ್ಯೂಡಲ್ ಡ್ರೈನ್ ಏನಂದ್ರೆ ಇದು 0.5 ಇದು 0.5 ಅಗಲ 0.5 ಉದ್ದ ಇದ್ದಾಗ ಲಾಂಗಿಟ್ಯೂಡಲ್ ಏನು ಮಾಡ್ತೀವಿ? ಲಾಂಗಿಟ್ಯೂಡಲ್ ಡ್ರೈನ್ ಎಷ್ಟು ಮಾಡಿದ್ರೆ 0.75 ಮೀಟರ್ ಇಂಟು 0.75 ಮೀಟರ್, ಇದು 1 ಮೀಟರ್ ಕೊಟ್ಟಿದ್ದೀನಿ. ಇದನ್ನ ಏನು ಮಾಡ್ತೀವಿ ನಾನು 3 ಮೀಟರ್ ಅಥವಾ 5 ಮೀಟರ್ ಸೆಂಟರ್ ಟು ಸೆಂಟರ್ ಕೊಡ್ಬೋದು. 5 ಮೀಟರ್ ಸೆಂಟರ್ ಟು ಸೆಂಟರ್. ಇಲ್ಲಿ 5 ಮೀಟರ್ ಸೆಂಟರ್ ಕಾಣಲ್ಲ, ಯಾಕಂದ್ರೆ ಈ ತರ ಇರ್ತದೆ. ನಾವು ಒಂದೇ ಟೈಪ್ ಬಿಡಿಸ್ಬೋದು. ಇಲ್ಲ ಕ್ರಾಸ್ ಡ್ರೈನ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಕಾಣುತ್ತೆ, ಸೆಂಟರ್ ಟು ಸೆಂಟರ್ 1 ಮೀಟರ್ ಇದೆ ಅಂತ ನಮಗೆ ತೋರಿಸ್ಬೋದು. ಲಾಂಗಿಟ್ಯೂಡಲ್ ಡ್ರೈನ್ ಅಂತ ತೋರ್ಸಕ್ಕಾಗತ್ತಾ? ಆಗಲ್ಲ. ಈ ರೀತಿ ಇರುತ್ತೆ. ಅಂದ್ರೆ ಇದು ಬಂಡ್ ಇದೆ ಅಂತಂದ್ರೆ ಈ ರೀತಿ ಇರುತ್ತೆ. ಅರ್ಥಾಯ್ತಾ? ಈ ರೀತಿ ಒಂದೊಂದು ಈ ರೀತಿ ಇರುತ್ತೆ. ಅದು ನಮ್ಗೆ ಇಲ್ಲಿ ಕಾಣಲ್ಲ. ನಾವು ಅದರ ಪರ್ಪೆಂಡಿಕ್ಯುಲರ್ ನೋಡ್ತಾ ಇದ್ದೀವಿ. ಅದಕ್ಕೆ 0.75 ಮೀಟರ್ಗೆ ಏನು ಮಾಡ್ತೀನಿ, ಮಾರ್ಕ್ ಮಾಡ್ತೀನಿ. 0.75 ಮೀಟರ್ಗೆ ಲಾಂಗಿಟ್ಯೂಡಲ್ ಡ್ರೈನ್ ನಾನು ಬಿಡಿಸ್ತೀನಿ. ಎಂಡಲ್ಲಿ 1 ಮೀಟರ್ ಡ್ರೈನ್ದು ದೊಡ್ಡದಾಗಿ ಅದು ಬಿಡಿಸ್ತೀನಿ. ಇದು ಡ್ರೈನೇಜ್ ಎಲಿಮೆಂಟ್ಸ್ ರೆಡಿ. ಅದರ ಅರ್ಥ ಏನು ವಾಟರ್ ಕ್ರಿಯೇಟಿಂಗ್ ಲೈನ್ ಇರುತ್ತೆ, ಇಲ್ಲಿ ಬಂದು ಬಿದ್ದದ್ದು ಕ್ರಾಸ್ ಲೈನಿಗೆ ಬಂದುಬಿಡುತ್ತೆ. ಕ್ರಾಸ್ ಲೈನಿಂದ ಬಂದು ಏನು ಮಾಡುತ್ತೆ, ಲಾಂಗಿಟ್ಯೂಡಲ್ ಡ್ರೈನ್ ಬರುತ್ತೆ. ಲಾಂಗಿಟ್ಯೂಡಲ್ ಡ್ರೈನ್ ಬಂದು ಮೇನ್ ಡ್ರೈನಿಗೆ ಬರುತ್ತೆ. ಮೇನ್ ಡ್ರೈನ್ ಸೈಜು ಅಷ್ಟೇ 1 ಮೀಟರ್ ಇಂಟು 1 ಮೀಟರ್ ಅಂತ ತಿಳಿಸ್ಬಿಡಿ. 0.75 ಇಲ್ಲಿ ತಿಳಿಸಿ. ಅಂದರೆ ಇದು ಅಗಲ ಅಂತೂ ಕಾಣಲ್ಲ, ಯಾಕಂದರೆ ಈ ಥರ ಫ್ಲೇವರ್ ಹರಿತಾ ಇದೆ. ಇದು ಈ ಸೈಜ್ ಕಾಣುತ್ತೆ ನಮ್ಗೆ ಕಾಣುತ್ತೆ ಡೆಪ್ತ್ ಕಾಣುತ್ತೆ. ಲಾಂಗಿಟ್ಯೂಡಲ್ ಡೆಪ್ತ್ ಕಾಣುತ್ತೆ ಅಂದರೆ 0.75 ಮೀಟರ್ ಡೆಪ್ತ್ ಕಾಣುತ್ತೆ. ಅರ್ಥ ಆಗ್ತಿದೆಯಾ ಇಲ್ಲ? ರೈಟ್? ಅರ್ಥ ಆಯ್ತಾ? ಓಕೆ. ಮತ್ತೆ ಹೇಳಿದ್ದಾರೆ ಎಲ್ಲ ಆಡ ಆಯ್ತಾ? ಅವ್ರು ಹೇಳಿದ್ದೆಲ್ಲ ಆಯ್ತಾ? ರೈಟ್? ಇದೇನು ಕ್ರಾಸ್ ಸೆಕ್ಷನ್ ನಾವು ಬಿಡಿಸಿರೋದೇನೋ ಕ್ರಾಸ್ ಸೆಕ್ಷನ್ ಆಫ್ ಹೋಮೋಜಿನಿಯಸ್ ಟೈಪ್ ಅರ್ಧನ್ ಬಂದು ಬಿಡಿಸಿದೀವಿ. ಇದೇ ಇದ್ರದ್ದು ಲಾಂಗಿಟ್ಯೂಡಲ್ ಸೆಕ್ಷನ್ ಅಂದ್ರೆ ಇಷ್ಟು ಕಟ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ? ಅವ್ರೇನು ಕೇಳ್ತಾರೆ, ಹಾಫ್ ಪ್ಲಾನ್ ಅಂಡ್ ಹಾಫ್ ಸೆಕ್ಷನ್ ಅಂದ್ರೆ ಅರ್ಧ ಪ್ಲಾನ್ ಅಂದ್ರೆ ಅಂದ್ರೆ ಮೇಲ್ಗಡೆಯಿಂದ ನೋಡ್ರೆ ಹೇಗೆ ಕಾಣುತ್ತೆ ಅರ್ಧ, ಅಂದ್ರೆ ಸೆಂಟರ್ ಲೈನ್ ಅರ್ಧ, ಮೇಲ್ಗಡೆ ನೋಡ್ರೆ ಹೇಗೆ ಕಾಣುತ್ತೆ, ಇನ್ನು ಅರ್ಧ ಈ ಕೆಳಗಡೆ ಬಾಟಮಲ್ಲಿ ಕಟ್ ಮಾಡಿದ್ರೆ ಹೇಗೆ ಕಾಣುತ್ತೆ ಇದನ್ನ ಹೇಳ್ತಾರೆ. ಆಯ್ತಾ? ಈಗ ನಾನೇನು ಮಾಡ್ತೀನಿ, ಮೇಲ್ಗಡೆ ನೋಡ್ರೆ ಹೇಗೆ ಕಾಣುತ್ತೆ ಅಂದ್ರೆ ಅರ್ಧ ಬಂಡೆ ಮೇಲ್ಗಡೆ ನೋಡ್ರೆ ಹೇಗೆ ಕಾಣುತ್ತೆ ಅದನ್ನ ಬಿಡಿಸ್ತೀನಿ. ಅದಕ್ಕೆ ಫಸ್ಟ್ ಏನು ಮಾಡ್ತೀನಿ, ನನಗೆ ಇಲ್ಲೊಂದು ಕಂಟಿನ್ಯೂಸ್ ಸಿಂಬಲ್ ಕೊಡ್ಕೋತೀನಿ. ಯಾಕಂದ್ರೆ ಫುಲ್ ಕಂಟಿನ್ಯೂಸ್ ಇದು. ನಾನೇನು ಮಾಡ್ತೀನಿ, ನಾನು ಕಂಟಿನ್ಯೂಸ್ ಸಿಂಬಲ್ ಯಾಕೆ ಬಿಡ್ತೀನಿ, ನಾನು ಫುಲ್ ಸ್ಟ್ರೆಚ್ ಲಾಂಗ್ ಲೆಂತ್ 1 ಮೀಟರ್ ಕಿಲೋಮೀಟರ್ ತನಕ ಇರುತ್ತೆ. ನಾನು ಚಿಕ್ಕ ಪೋರ್ಷನ್ ಮಾತ್ರ ಬಿಡಿಸಿ ತೋರಿಸ್ತಾ ಇದ್ದೀನಿ ಅಲ್ಲಿ. ಅದಕ್ಕೆ ಇಲ್ಲಿ ಕಂಟಿನ್ಯೂಸ್ ಸಿಂಬಲ್ ಕೊಡ್ತೀನಿ. ಇದು ಕಂಟಿನ್ಯೂಸ್ ಸಿಂಬಲ್ ಈ ಥರ ಬಿಡಿಸ್ತಾರೆ, ಈ ಥರ ಕಂಟಿನ್ಯೂಸ್ ಸಿಂಬಲ್. ಈಗ ಇಲ್ಲಿ ಏನು ಮಾಡ್ತೀನಿ, ಬಂಡ್ ಮೇಲ್ಗಡೆ ಇರುತ್ತೆ ಟಾಪ್ ಬಂಡ್ ಲೆವೆಲ್, ಇದನ್ನ ಟಾಪ್ ಬಂಡ್ ಲೆವೆಲ್ ಬಿಡಿಸ್ತೀನಿ. ಟಾಪ್ ಬಂಡ್ ಲೆವೆಲ್ ಅರ್ಧ, ಈಗ ಏನು ಬಂಡ್ ಟಾಪ್ ಬಂಡ್ ಲೆವೆಲ್ ಇತ್ತು ಇಲ್ಲಿ ಅರ್ಧ ಕಾಣುತ್ತೆ. ಕರೆಕ್ಟಾ? ಮೇಲೆ ಇದು
ಈ ಕಡೆ ಪೋರ್ಷನ್ ಅಂದ್ರೆ ಬರ್ಡ್ ವ್ಯೂ ಅಂದ್ರೆ ಮೇಲ್ಗಡೆ ನೋಡಿದ್ರೆ ಹೇಗೆ ಕಾಣುತ್ತೆ ಅಂತ. ಓಕೆ, ಮೇಲ್ಗಡೆ ನೋಡಿದ್ರೆ ಇಲ್ಲಿ ನೆಕ್ಸ್ಟ್ ಏನ್ ಕಾಣ್ಬೋದು? ಮೇಲ್ಗಡೆ ನೋಡಿದ್ರೆ ಏನ್ ಕಾಣುತ್ತೆ ನೆಕ್ಸ್ಟ್? ಏನು ಪಿಚ್ಚಿಂಗ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಕಾಣುತ್ತೆ, ರೈಟ್? ಪಿಚ್ಚಿಂಗ್ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ನಡ್ಕೊಂಡ್ ಬರ್ತೀನಿ. ಪಿಚ್ಚಿಂಗ್ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ರೈಟ್? ಇಲ್ಲಿ ಹೇಗೆ ನೀವು ಕಂಟಿನ್ಯೂಸ್ ಸಿಂಬಲ್ ಮೇಲ್ ಕೊಟ್ಟಿದ್ರಿ ಅದೇ ಕೆಳಗೆ ಕೊಡ್ಬೋದು, ನನಗೆ ಜಾಗ ಇಲ್ಲ, ಅದನ್ನ ಅರ್ಥ ಅಂಡರ್ಸ್ಟುಡ್ ಅದು. ಓಕೆ, ಕೆಳಗಡೆ ನೆಕ್ಸ್ಟ್ ಪಿಚ್ಚಿಂಗ್ ನೆಕ್ಸ್ಟ್ ಏನ್ ಕೇಳುತ್ತೆ? ಇಲ್ಲಿ ಫೌಂಡೇಶನ್ ಕೆಳಗಿರುತ್ತೆ ಕಾಣಲ್ಲ, ಎಲ್ಲಿ ಬಂಡ್ ಎಂಡ್ ಆಯ್ತು, ಬೆಡ್ ಲೆವೆಲ್ ಎಂಡ್ ಆಯ್ತು ಅದು ಕಾಣುತ್ತೆ. ಪಿಕ್ಕಿದ್ರೆ ಏನು ಕಾಣುತ್ತೆ, ಎಷ್ಟು ಕಾಣುತ್ತೆ ಅಲ್ವಾ? ಈಗ ಪಿಚ್ಚಿಂಗ್ ಇಲ್ಲಿಂದ ಕಾಣೋದಕ್ಕೆ ನಾವು ಬಿಡಿಸ್ಬೇಕು. ಪಿಚ್ಚಿಂಗ್ ಅಲ್ಲಿ ಕಾಣ್ತಾ ಇದೆ ಅಂತ ಹೇಗೆ ಬಿಡಿಸೋದು? ನಾನು ಏನು ಮಾಡ್ತೀನಿ, ಪಿಚ್ಚಿಂಗ್ ಅಂತ ಫುಲ್ ಟೋಟಲ್ ಆಗಿ ಎಲ್ಲ ಕಡೆ ಕೊಡೋಕ್ಕಿಂತ ಟೈಮ್ ವೇಸ್ಟ್ ಆಗ್ಬಿಡುತ್ತೆ, ಫುಲ್ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಪಿಚ್ಚಿಂಗ್ ಎಲ್ಲಿಂದ ಎಲ್ಲಿ ತನಕ ಇದೆ ಅಂತ ತೋರ್ಸಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಅಷ್ಟು ರೌಂಡ್ ಮಾತ್ರ ಬಿಡಿಸ್ತೀನಿ, ಫುಲ್ ಬಿಡ್ಸಕ್ ಹೋಗಲ್ಲ, ಅಷ್ಟು ರೌಂಡ್ ಮಾತ್ರ. ಅಂದ್ರೆ ಅರ್ಥ ಏನು, ಇಲ್ಲಿ ಒಳಗಡೆ ಪಿಚ್ಚಿಂಗ್ ಇದೆ ಅಂತ ಇಲ್ಲಿ ಬರೀತೀನಿ ನಾನು, ಸ್ಟೋನ್ ಪಿಚ್ಚಿಂಗ್ ಅಂತ. ಅದ್ರ ತರ 3.5 ಮೀಟರ್ ಅಂತ ಬರೀತೀನಿ. ಅದ್ರ ಅರ್ಥ ಏನು, ಈ ಪೋರ್ಷನ್ ಅಲ್ಲಿ ಫುಲ್ ಒಳಗಡೆ ಏನಿದೆ, ಸ್ಟೋನ್ ಪಿಚ್ಚಿಂಗ್ ಇದೆ ಅಂತ. ಇನ್ನು ನೀವು ನೀಟಾಗಿ ಬಿಡಿಸ್ಬೇಕು, ನಾನು ಅಲ್ಲಿ ಮಾಡಿದ್ನಲ್ಲ ಇಲ್ಲಿ ಶೇಡ್ ಮಧ್ಯದಲ್ಲಿ ಹೀಗೆಲ್ಲ ಶೇಡ್ ಮಾಡ್ತೋದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ರೈಟ್? ಈ ಸ್ಟೋನ್ ಪಿಚ್ಚಿಂಗ್ ಆಯ್ತು. ನೆಕ್ಸ್ಟ್ ಇದು ಈ ಸ್ಲೋಪ್, ಇಲ್ಲಿಂದ ಇಲ್ಲಿ ಬರೋ ಸ್ಲೋಪ್ ಇದು. ನೆಕ್ಸ್ಟ್ ಹಾಫ್ ಏನು, ಟಾಪ್ ಬಿಡ್ತು, ಟೈಮ್ ಮಾಡಿದೆ. ಹಾಫ್ ಪ್ಲಾನ್ ಎಟ್ ಟಾಪ್ ಬಿಡಿಸಿದೀನಿ. ಈಗ ಏನ್ ಮಾಡ್ಬೇಕು ನೆಕ್ಸ್ಟ್? ಹಾಫ್ ಪ್ಲಾನ್ ಎಟ್ ಹಾಫ್ ಸೆಕ್ಷನ್ ಎಟ್ ಬಾಟಮ್. ಅವ್ರು ಕೇಳ್ತಾರೆ ಕ್ವಶನ್ ಅಲ್ಲಿ, ಹಾಫ್ ಪ್ಲಾನ್ ಎಟ್ ಟಾಪ್, ಹಾಫ್ ಸೆಕ್ಷನ್ ಎಟ್ ಬಾಟಮ್, ಈ ರೀತಿ ಕೇಳ್ತಾರೆ. ನಾವು ಒಂದೇ ಪಿಕ್ಚರ್ ಅಲ್ಲಿ ಎರಡು ತೋರಿಸ್ತಾ ಇದ್ದೀವಿ. ಓಕೆ, ಹಾಫ್ ಸೆಕ್ಷನ್ ಆ ಕಡೆ ಬಿಡಿಸ್ತಾ ಇರೋದು. ಈಗ ಹಾಫ್ ಕ್ವಶನ್ ಅಲ್ಲಿ ಕೇಳ್ತಾರೆ, ಅದನ್ನ ನಾನು ಕೊಟ್ಟಿಲ್ಲ ಅಂತಂದ್ರು ಕ್ವಶನ್ ಅಲ್ಲಿ ಕೇಳ್ತಾರೆ. ಏನಂದ್ರೆ ಫಸ್ಟ್ ಒಂದು ಡ್ರಾ ಮಾಡಿ 10 ಮಾರ್ಕ್ಸ್, ಕ್ರಾಸ್ ಸೆಕ್ಷನ್ ಆಫ್ ದ ಹೋಮೋಜಿನಿಯಸ್ ಆ ಟೈಪ್ ಆಫ್ ಅರ್ಧನ್ ಪಾಯಿಂಟ್. ನೆಕ್ಸ್ಟ್ ಹಾಫ್ ಪ್ಲಾನ್ ಬಿಡಿಸಿ 5 ಮಾರ್ಕ್ಸ್. ನೆಕ್ಸ್ಟ್ ಹಾಫ್ ಲಾಂಗಿಟ್ಯೂಡಿನಲ್ ಸೆಕ್ಷನ್ ಬಾಟಮ್ ಪ್ಲಾನ್ ಬಿಡಿಸಿ 5 ಮಾರ್ಕ್ಸ್, ಆ ರೀತಿ ಹೇಳ್ತಾರೆ. ಓಕೆ, ಈಗ ನಾನು ಇಲ್ಲಿ ಕಟ್ ಮಾಡ್ತೀನಿ, ಸೆಂಟರ್ ಲೈನ್ ಹೇಗೆ ಕಾಣುತ್ತೆ ಫಸ್ಟ್ ನಾನು ಆಗಲೇ ಬಿಡಿಸಿ ತೋರಿಸ್ತಿದ್ದೆ ನಿಮಗೆ. ಮೊದಲು ಏನು ಮಾಡ್ತೀನಿ, ನೀವು ಇದನ್ನು ತಗೊಂಡ್ಬರ್ತೀರಿ ಕ್ರಾಸ್ ಪ್ಲೇನ್, ಸುಮ್ಮನೆ ರ್ಯಾಂಡಮ್ ಬಿಡಿಸ್ತಾ ಇದ್ದೀನಿ ನಾನು. ಅಥವಾ ನೀವು ಲೈಟ್ ಆಗಿ ಬಿಡಿಸ್ಕೊಂಡ್ರೆ ಒಳ್ಳೇದು, ಆಮೇಲೆ ಅಳಿಸ್ಬೋದು. ಈ ರೀತಿ ಬಿಡಿಸ್ಕೊಂಡ್ರೆ ಲೈಟ್ ಆಗಿ ಬಿಡಿಸ್ಕೊಂಡ್ರೆ ಆಮೇಲೆ ಅಳಿಸ್ಬೋದು. ಕಂಟಿನ್ಯೂಸ್ ಇರಲ್ಲ ಅದು, ನಾನು ಕಂಟಿನ್ಯೂಸ್ ಬಿಡಿಸಿ ತೋರಿಸ್ತೀನಿ ಈಗ, ಯಾಕಂದ್ರೆ ಆಮೇಲೆ ಅಳಿಸಕ್ಕಾಗತ್ತೆ ಅಂತ. ಇಷ್ಟು ಡ್ರೈನ್ ಇದೆ, ಕ್ರಾಸ್ ಡ್ರೈನ್ ಬಿಡಿಸ್ತಾ ಈಗ. ಮಧ್ಯದಲ್ಲಿಂದ ಲಾಂಗಿಟ್ಯೂಡಿನಲ್ ಡ್ರೈನ್ ಇದೆ ಅಲ್ವಾ? ಲಾಂಗಿಟ್ಯೂಡಿನಲ್ ಡ್ರೈನ್ ಡೆಪ್ತ್ 0.75 ಮೀಟರ್ ನಮ್ಗೆ ಇಲ್ಲಿ ಕಾಣ್ತಾ ಇತ್ತು ಕ್ರಾಸ್ ಸೆಕ್ಷನ್ ಅಲ್ಲಿ. ಅದ್ರ ವಿಡ್ತ್ ಕಾಣ್ತಾ ಇತ್ತು, ಅದರಲ್ಲಿ ವಿಡ್ತ್ ಕಾಣ್ತಿಲ್ಲ. ವಿಡ್ತ್ ಎಲ್ಲಿ ಕಾಣುತ್ತೆ? ಇಲ್ಲಿ ಕಾಣುತ್ತೆ ವಿಡ್ತ್. ಅದು ಎಷ್ಟು ಅಗಲ ಇದೆ ಅನ್ನೋದು ಇಲ್ಲಿ ಕಾಣುತ್ತೆ. ಅದಕ್ಕೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಅದ್ರ ವಿಡ್ತ್ 0.75 ವಿಡ್ತ್ ಏನಿದೆ, ಅದ್ರ 0.75 ವಿಡ್ತ್ ಏನಿದೆ ಅದನ್ನ ಇಲ್ಲಿ ಬಿಡಿಸ್ತೀನಿ. ಒಂದು ಸ್ಟ್ರೇಟ್ ಲೈನ್ ಹಾಕೊಂಡ್ಬಿಡ್ತೀನಿ. ಓಕೆ, ಇದು ಲಾಂಗಿಟ್ಯೂಡಿನಲ್ ಡ್ರೈನ್ ಅಲ್ಲಿ ಬಂತು ಈಗ. ಓಕೆ, ಲಾಂಗಿಟ್ಯೂಡಿನಲ್ ಡ್ರೈನ್ ಸೆಂಟ್ರಲ್ ಲೈನ್ ತನಕ ಮಾಡೋಣ, ಅಥವಾ ಇಲ್ಲಿ ಎಲ್ಲಿದೆ ಅಂತ. ಓಕೆ, ಇಲ್ಲೊಂದು ಲೈನ್ ಬಿಡಿಸ್ಕೊಂಡು ಇಲ್ಲಿ ತನಕ ಲಾಂಗಿಟ್ಯೂಡಿನಲ್ ಡ್ರೈನ್. ಓಕೆ, ಈಗ ಲಾಂಗಿಟ್ಯೂಡಿನಲ್ ಡ್ರೈನ್ ಇದು ಕ್ರಾಸ್ ಡ್ರೈನ್ ನೀರು ಬೀಳುತ್ತೆ, ಅದು ಲಾಂಗಿಟ್ಯೂಡಿನಲ್ ಡ್ರೈನ್ ಬೀಳುತ್ತೆ. ಕ್ರಾಸ್ ಡ್ರೈನ್ ನೀರಲ್ಲ ಅಲ್ವಾ? ಇರುತ್ತಾ? ಇರಲ್ಲ. ನಾನು ಈ ಸೆಂಟ್ರಲ್ ಲೈನ್ ಕ್ರಾಸ್ ಡ್ರೈನ್ ಸೆಂಟ್ರಲ್ ಲೈನ್ ಇರುತ್ತೆ, ಅದು ಬಿಡಿಸಿ ತೆಗಿತೀನಿ. ಇಲ್ಲ ನಿಮ್ಗೆ ಮುಂಚೆನೇ ಪ್ಲಾನ್ ಇದ್ರೆ ಕರೆಕ್ಟಾಗಿ ಎಲ್ಲೆಲ್ಲಿ ಬರುತ್ತೆ ಅಲ್ಲೇ ಬಿಡಿಸ್ಕೊಂಡು ಆಮೇಲೆ ತೆಗಿಬೋದು. ಈ ಸೆಂಟ್ರಲ್ ಲೈನ್ ತೆಗಿಬಿಡ್ತೀನಿ, ಯಾಕಂದ್ರೆ ಇಲ್ಲಿಂದ ಇಲ್ಲಿ ಬರುತ್ತೆ. ಕ್ರಾಸ್ ಡ್ರೈನ್ ಇಂದ ನೀರು ಬರಬೇಕಲ್ವ, ಇಲ್ಲಿ ಕ್ರಾಸ್ ಡ್ರೈನ್ ಇಂದ ನೀರು ಬರಬೇಕಲ್ಲ. ಅರ್ಥ ಆಯ್ತಾ? ಕ್ರಾಸ್ ಡ್ರೈನ್ ಇಂದ ಬಂದಿದ್ದ ನೀರು ಏನಾಗುತ್ತೆ, ಲಾಂಗಿಟ್ಯೂಡಿನಲ್ ಡ್ರೈನಿಗೆ ಬರುತ್ತೆ, ರೈಟ್? ಲಾಂಗಿಟ್ಯೂಡಿನಲ್ ಡ್ರೈನ್ ಬರುತ್ತೆ. ಇಲ್ಲಿ ಮತ್ತೆ ಇನ್ನೊಂದು 2 ಕ್ರಾಸ್ ಲೈನ್ ಡ್ರೈನ್ ಬಿಡಿಸ್ಬಿಡಿ. ಓಕೆ, ಡ್ರಾಯಿಂಗ್ ಬಿಡಿಸ್ಬಿಡಿ. ಅಲ್ಲೂ ಅಷ್ಟೇ ಇದನ್ನ ತೆಗೆದುಬಿಡಿ.
ಓಕೆ, ಈಗ ಆಯ್ತಾ? ಈಗ ಕ್ರಾಸ್ ಡ್ರೈನ್ ನೀರು ಬೀಳುತ್ತೆ, ಕ್ರಾಸ್ ಡ್ರೈನು ಇಲ್ಲಿಂದ ಓವರ್ಫ್ಲೋ ಆಗಿ ಏನಾಗುತ್ತೆ, ಇದಿನ್ನೂ ಡೆಪ್ತ್ ಕಡಿಮೆ ಇರುತ್ತೆ. ಡೆಪ್ತ್ ಹೈಯರ್ ಲೆವೆಲಿಂದ ಲೋವರ್ ಲೆವೆಲ್ ನೀರು ಇಳಿಯುತ್ತೆ. ಇದು 0.5 ಮೀಟರ್ ಡೆಪ್ತ್ ಇದೆ. ಇಲ್ಲಿಂದ ಏನಾಗುತ್ತೆ, ನೆಕ್ಸ್ಟ್ ಇಲ್ಲಿ ಬೀಳುತ್ತೆ. ಇಲ್ಲಿಂದ ನೆಕ್ಸ್ಟ್ ಏನು ಕೇಳುತ್ತೆ, ಲಾಸ್ಟ್ ಎಂಡಲ್ಲಿ ಎಲ್ಲ ಲಾಂಗಿಟ್ಯೂಡಿನಲ್ ಡ್ರೈನ್ ಏನಾಗುತ್ತೆ, ಮೇನ್ ಡ್ರೈನ್ ಇದೆ. ಅದು 1 ಮೀಟರ್ ಆಗಲಿದೆ ಸರ್, 1 ಮೀಟರ್ ದೊಡ್ಡದಾಗಿ ತೋರಿಸೋಣ. 1 ಮೀಟರ್ ಆಗಲಿದೆ ಇಲ್ಲಿ. ಓಕೆ, ಇದು ಅಷ್ಟೇ, ಇದು ಕಂಟಿನ್ಯೂಸ್ ಸಿಂಬಲ್ ಕೊಡ್ತೀನಿ, ಹರಿತಾ ಇರೋದ್ರಿಂದ ಇಲ್ಲಿಂದ ಹೀಗೆ ಬರುತ್ತೆ. ಅದರಿಂದ ಇದು ಮೇನ್ ಡ್ರೈನ್, ಇದು ಲಾಂಗಿಟ್ಯೂಡ್ನಲ್ ಡ್ರೈನ್, ಇದು ಕ್ರಾಸ್ ಡ್ರೈನ್. ಈ ರೀತಿ ಮಾಡ್ಬೋದು. ಇಲ್ಲಿ ಕಂಪ್ಲೀಟ್ ಆಯ್ತು ಫಿಗರ್. ಈಗ ಕಂಪ್ಲೀಟ್ 15 ಮಾರ್ಕ್ಸ್ ಸ್ವಲ್ಪ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಮಾರ್ಕ್ಸ್ ಸಿಗುತ್ತೆ. ಇದು ಹೋಮೋಜಿನಿಯಸ್ ಟೈಪ್ ಆಫ್ ಅಸೈನ್ಮೆಂಟ್. ಈ ಟೈಪ್ ಕೇಸಲ್ಲಿ ನಾವಾದ್ರೂ ಕ್ವಶನ್ ಡಿಸ್ಕಸ್ ಮಾಡಿ ನಾವು ಇದು ಆಪ್ಟೋ ಕೊಡ್ತೀವಿ. ಅಂಡರ್ಸ್ಟ್ಯಾಂಡ್ ಯಾಕಂತಂದ್ರೆ ಹಾಳಾಗುತ್ತೆ ಇದು ಬಂದು, ಯಾಕಂದ್ರೆ ಡೌನ್ ಸ್ಟ್ರೀಮ್ ಸ್ಕೋಪಲ್ಲಿ ಕಟ್ ಆಗ್ತಿದೆ, ಇದಿಷ್ಟು ಫೇಲಿಯರ್ ಆಗೋ ಚಾನ್ಸಸ್ ಇದೆ. ರಾಕ್ಟೋ ಪ್ರೊವೈಡ್ ಮಾಡಲೇಬೇಕು ಅಂತ ಹೇಳ್ತೀನಿ. ಕೆಲವು ಸಲ ಕೊಡಲ್ಲ. ನಾನು ರಾಕ್ಟೋ ಈ ಸಲ ಇವತ್ತು ಇದರಲ್ಲಿ ಹೇಳಿಲ್ಲ ಈ ಕ್ವಶನಲ್ಲಿ. ನೆಕ್ಸ್ಟ್ ಟೈಮ್ ರಾಕ್ಟೋ ಕೊಟ್ಟಾಗ ಯಾವ ರೀತಿ ಅರೇಂಜ್ಮೆಂಟಲ್ಲಿ ಅವರು ಮೆಸರ್ಮೆಂಟ್ ಎಲ್ಲ ಕೊಡಲಿಲ್ಲ ಅಂದ್ರೆ ಯಾವ ರೀತಿ ಬಿಡಿಸ್ಬೇಕಂದ್ರೆ ನೆಕ್ಸ್ಟ್ ಫಿಗರಲ್ಲಿ ತೋರಿಸ್ತೀನಿ. ಇಲ್ಲಿಗೆ ಅರ್ಧನ್ ಬಂಡ್ ಹೋಮೋಜಿನಿಯಸ್ ಟೈಪು ಕ್ಲೋಸ್. ಇದನ್ನು ನೀವು ಈ ಸೇಮ್ ಫಿಗರ್ನ ನೀವೇನು ಮಾಡಬೇಕು, ಡ್ರಾಯಿಂಗ್ ಶೀಟಲ್ಲಿ ಬಿಡಿಸ್ಕೊಂಡ್ಬರ್ಬೇಕು ನಾಳೆನೇ. ಓಕೆ, ಡೆಡ್ ಲೈನ್ ನಾಳೆನೇ, ಸರಿನಾ? ಇದನ್ನ ಈ ವಿಡಿಯೋನ ಯೂಟ್ಯೂಬಲ್ಲಿ ಬಿಡ್ತೀನಿ ನಾನು. ಯೂಟ್ಯೂಬ್ ಯಾರು ನೋಡಿಲ್ಲ ಗಣೇಶನ್ ಹೇಳ್ಬಿಡೋರಿಗೆ ನಾಳೆನೇ. ಹೋಗಿ ಕೊಡಿ. ಥ್ಯಾಂಕ್ ಯು.